ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ 3ನೇ ಅಧಿಕರಣ 11ನೇ ಸೂತ್ರದೊಳಗೆ ಮುಂದುವರಿದ ಭಾಷ್ಯ ಅನ್ನುವಂತಹದ್ದು. ಅಥ ಉಚ್ಛೇತ ಅನ್ಯಥಾ ವಯಂ ಅನುಮಾಸ್ಯಾಮಹೇ ಯಥಾ ನ ಅಪ್ರತಿಷ್ಠಿತ ದೋಷೋ ಭವಿಷ್ಯತಿ. ಈಗ ಇಲ್ಲಿ ಪೂರ್ವಪಕ್ಷಿ ಅನ್ನುವಂತಹದ್ದು ಈ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ಅವನು ಹೇಳಬಹುದು ಅಂತ. ಏನು ಅಂತಂದ್ರೆ, ಯಥಾ ಅಪ್ರತಿಷ್ಠಿತ ದೋಷೋ ನ ಭವಿಷ್ಯತಿ ಅಂತ. ಅಂದ್ರೆ ಅದು ಅವನ ತರ್ಕಕ್ಕೆ ನಿಲುಗಡೆ ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಇದು ಒಂದು ದೋಷ. ಈಗ ಈ ದೋಷ ಅನ್ನುವಂತಹದ್ದು ಆಗಬಾರ್ದಪ್ಪ ಅಂತಂದ್ರೆ ಅದಕ್ಕೆ ನಾವು ಅನ್ಯಥಾ ಅಂದ್ರೆ ಬೇರೆ ರೀತಿಯಿಂದ ಇವು ತರ್ಕಕ್ಕೆ ನಿಲುಗಡೆ ಅನ್ನುವಂತಹದ್ದಿಲ್ಲ ಅಂತೇನೋ ಒಂದು ದೋಷ ಅವನಿಗೆ ಬಂದದಲ್ಲ, ಆ ದೋಷ ನಿವಾರಣೆಗೋಸ್ಕರವಾಗಿ ಅನ್ಯಥಾ ವಯಂ ಅನುಮಾಸ್ಯಾಮಹೇ ಅಂದ್ರೆ ಬೇರೆ ರೀತಿಯಿಂದ ನಾವು ಅನುಮಾನ ಮಾಡಬಹುದಲ್ಲ ಅಂತ ಹೀಗೆ ಅವನ ಆಕ್ಷೇಪ. ಇವಾಗ ಪೂರ್ವಪಕ್ಷಿ ಅಂತ ಇದ್ದ, ನೀವು ತರ್ಕ ಅಪ್ರತಿಷ್ಠಾನ ಅಂತ ಹೇಳಿ ತರ್ಕ ಕೊನೆ ಅನ್ನುವಂತಹದ್ದಿಲ್ಲ, ನಿಲುಗಡೆ ಅನ್ನುವಂತಹದ್ದಿಲ್ಲ ಅಂತೇಳಿ ನೀವು ಹೇಳ್ತೀರಲ್ಲ, ಆ ದೋಷ ಆಗಬಾರ್ದಪ್ಪ. ತರ್ಕ ಅಪ್ರತಿಷ್ಠಾ ಅನ್ನುವಂತ ಏನ್ ದೋಷವನ್ನು ಹೇಳ್ತಿರಲ್ಲ, ಆ ದೋಷ ಆಗಬಾರದು ಅಂತ ತಿಳ್ಕೊಂಡು ನಾವು ಬೇರೆ ಒಂದು ರೀತಿಯಿಂದ ನಾವು ಅದನ್ನ ಅನುಮಾನ ಮಾಡ್ತೀವಿ ಅಂತ ಈ ರೀತಿಯಾಗಿ ಅವನು ಅಂದ್ರೆ, ನಹಿ ಪ್ರತಿಷ್ಠಿತ ತರ್ಕ ಏವ ನಾಸ್ತಿ ಶಕ್ಯತೆ ವಕ್ತು. ಪ್ರತಿಷ್ಠಿತ ತರ್ಕ ಅಂದ್ರೆ ಇದು ನಿಲುಗಡೆ ಇರುವಂತ ತರ್ಕ ಅಂತ. ಪ್ರತಿಷ್ಠಿತ ಅಂದ್ರೆ ಅವನ ತರ್ಕಕ್ಕೆ ಇಲ್ಲಿಗೆ ಮುಗಿತಪ್ಪ, ಇಲ್ಲಿ ತರ್ಕ ಇಲ್ಲಿಗೆ ಆಯ್ತು ಅಂತ ಹೇಳಿ ಅಂದ್ರೆ ಮತ್ತೊಬ್ಬ ತಾರ್ಕಿಕ ಬಂದು ಅದನ್ನು ಖಂಡಿಸಿರಬಾರದು. ಆ ರೀತಿಯಾಗಿ ನಿಲುಗಡೆ ಹೊಂದುವಂತ ತರ್ಕ ಅನ್ನುವಂತಹದ್ದು ನಹಿ ಅಸ್ತಿ, ಇಲ್ಲವೇ ಇಲ್ಲ. ತರ್ಕಕ್ಕ ಅಲ್ಲಿ ಪ್ರತಿಷ್ಠಿತ ಅಂದ್ರೇನು, ಅಲ್ಲಿಗೆ ಕೊನೆ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಇಲ್ಲ ಅಂತ ಹೇಳ್ತಾರ. ಅಂದ್ರೆ ಒಂದ್ ತರ್ಕ ಐತೆ ಅಂದ್ರೆ ಕೊನೆ ಇರಲೇಬೇಕಲ್ಲ. ಪ್ರತಿಷ್ಠಿತ ತರ್ಕ ಏವ ನಾಸ್ತಿ, ನಿಲುಗಡೆ ಇರುವಂತ ತರ್ಕವೇ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ನ ವಕ್ತುಂ ಶಕ್ಯತೆ ಅಂತ. ಪ್ರತಿಷ್ಠಿತ ಅಂದ್ರೇನು, ನಿಲುಗಡೆ ಆಗುವಂತ ತರ್ಕವೇ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತಂದವನು. ಏತದಪಿ ಹಿ ತರ್ಕಾಣಾಂ ಅಪ್ರತಿಷ್ಠಿತತ್ವಂ ಕರ್ಮ ತರ್ಕೇನೈವ ಪ್ರತಿಷ್ಠಾಪ್ಯತೆ. ಈಗ ನೀವು ಕೂಡ ಅಂದ್ರೆ ಇಲ್ಲಿ ಪ್ರಧಾನವಾಗಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನಂತಂದ್ರೆ, ತರ್ಕಾಣಾಂ ಅಪ್ರತಿಷ್ಠಿತತ್ವಂ, ತರ್ಕಗಳಿಗೆ ನಿಲುಗಡೆ ಇಲ್ಲ ಅಂತ ನೀವು ಹೇಳ್ಬೇಕಂದ್ರೂ ಕೂಡ ಅದನ್ನ ತರ್ಕದಿಂದಲೇ ಹೇಳ್ಬೇಕಲ್ಲ. ನೀವು ತರ್ಕಗಳಿಗೆ ನಿಲುಗಡೆ ಇಲ್ಲಪ್ಪ, ಅದು ಬರೀ ಹಂಗೆ ಒಬ್ಬರ ಆಮ್ಯಾಗ ಮತ್ತೊಂದು ಇನ್ನೊಂದ್ ತರ ತರ್ಕ ಮಾಡ್ತಾರ, ಮತ್ತೊಬ್ಬ ಇವ ಹೇಳಿದ್ದ ನಾವು ಖಂಡಿಸ್ತಾನ, ನಾವು ಹೇಳಿದ್ದ ನಾವ ಖಂಡಿಸ್ತಾನ ಅಂತೇಳಿ ಹಿಂಗ ಈ ತರ್ಕ ಬೆಳ್ಕೊಂತ ಹೋಗ್ತದಲ್ಲ. ಇದಕ್ಕ ನಿಲುಗಡೆ ಇಲ್ಲ ಅನ್ನುವಂತಹದ್ದನ್ನ ನೀವು ಹೇಳಬೇಕಾಗಿತ್ತು ಅಂತಂದ್ರೆ ಅದು ನೀವು ತರ್ಕದಿಂದಲೇ ಹೇಳ್ಬೇಕಲ್ಲ ಅದನ್ನ ಅಂತ ಹೇಳ್ತಾ ಇದ್ದಾನ ಅವನು. ಕೇಶಾಂಚಿತ್ ತರ್ಕಾಣಾಂ ಅಪ್ರತಿಷ್ಠಿತತ್ವ ದರ್ಶನೇನ ಅನ್ಯೇಷಾಮಪಿ ತಜ್ಜಾತೀಯಕಾನಾಂ ತರ್ಕಾಣಾಂ ಅಪ್ರತಿಷ್ಠಿತತ್ವ ಕಲ್ಪನಾತ್.
ಕೇಶಾಂಚಿತ್ ಅಂತ. ಕೇಶಾಂಚಿತ್ ಅಂದ್ರೆ ಕೆಲವೊಂದು ಅಂತ. ತರ್ಕಾನಾಂ, ಕೆಲವೊಂದು ತರ್ಕಗಳಿಗೆ ಅಪ್ರತಿಷ್ಠಿತತ್ವ ದರ್ಶನೇನ, ಅವು ಕೊನೆಗಾಣುವುದಿಲ್ಲ ಅಂತ. ಕೆಲವೊಂದು ತರ್ಕಗಳೇನದಾವಲ್ಲ ಅವುಗಳಿಗೆ ನಿಲುಗಡೆ ಅನ್ನುವಂತಹದ್ದಿಲ್ಲ. ಓ ಇಲ್ಲಿಗೆ ತರ್ಕ ಫೈನಲ್ ಆಯ್ತಪ್ಪ, ಇದು ಇಲ್ಲಿಗೆ ಮುಗಿದು ಹೋತು, ಇನ್ನು ಮುಂದೆ ಇದಕ್ಕೆ ಇನ್ಯಾರು ಇದಕ್ಕೆ ಪ್ರಶ್ನೆ ಹಾಕುವಂತೆ ಇಲ್ಲ ಅಂತೇಳಿ ಈ ಪ್ರಕಾರವಾಗಿ ಅಪ್ರತಿಷ್ಠಿತತ್ವ ದರ್ಶನೇನ, ಆ ಅಪ್ರತಿಷ್ಠ ಅಂದ್ರೆ ನಿಲುಗಡೆ ಇಲ್ಲದೆ ಇರುವಂತಹದ್ದನ್ನ ಅಂದ್ರೆ ಈ ರೀತಿ ಕೆಲವೊಂದು ತರ್ಕಗಳಿಗೆ ನಿಲುಗಡೆ ಇಲ್ಲ ಅನ್ನೋದನ್ನ ಕಂಡು ದರ್ಶನೇನ ಅಂದ್ರೆ ಅದನ್ನ ನೋಡಿ ಅಂತ. ಅನ್ಯೇಷಾಮಪಿ ತಜ್ಜಾತೀಯಕಾನಾಂ ತರ್ಕಾಣಾಂ, ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಅದೇ ಜಾತೀಯವಾಗಿರ್ತಕ್ಕಂಥ ತರ್ಕಗಳು ಅಂತ ಏನದಾವಲ್ಲ ಅವು ಕೂಡ ಅಪ್ರತಿಷ್ಠಿತತ್ವ ಕಲ್ಪನಾತ್, ಆ ತರ್ಕಗಳಿಗೂ ಕೂಡ ನಿಲುಗಡೆ ಅನ್ನುವಂತಹದ್ದಿಲ್ಲ ಅಂತೇಳಿ ನೀವು ಕಲ್ಪಿಸ್ತಾ ಇದ್ದೀರಿ. ಯಾವುದೋ ಕೆಲವೊಂದು ತರ್ಕಗಳಿಗೆ ನಿಲುಗಡೆ ಇಲ್ಲದೆ ಇರಬಹುದು, ಎಲ್ಲಾ ತರ್ಕಗಳಿಗೂ ಇದೇ ರೀತಿಯಾಗಿ ನಿಲುಗಡೆ ಇಲ್ಲ ಅನ್ನೋದನ್ನ ನೀವು ಕಲ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದೇ ಜಾತೀಯವಾಗಿರ್ತಕ್ಕಂಥ ಬೇರೆ ಯಾವ ತರ್ಕಗಳದಾವಲ್ಲ ಅವುಗಳಿಗೂ ಕೂಡ ನಿಲುಗಡೆ ಅನ್ನುವಂತಹದ್ದಿಲ್ಲ, ಅದು ಅಪ್ರತಿಷ್ಠವಾಗಿರುವಂತಹದ್ದು ಅಂತ ಹೇಳಿ ಹಿಂಗ ನೀವು ಕಲ್ಪಿಸ್ತಾ ಇದ್ದೀರಿ ಅಂತ ಇಲ್ಲಿ ಅವನು ಆಕ್ಷೇಪ ಮಾಡ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಮುಂದೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ತರ್ಕ ಅಪ್ರತಿಷ್ಠಾಯಾಂ ಚ ಲೋಕ ವ್ಯವಹಾರ ಉಚ್ಛೇದ ಪ್ರಸಂಗ. ನೋಡಿ, ಇಲ್ಲಿ ಎಲ್ಲಾ ತರ್ಕಗಳು ಅಪ್ರತಿಷ್ಠಾಯಾಮ್, ಈಗ ಯಾವುದೇ ಒಂದು ತರ್ಕಗಳಿಗೆ ನಿಲುಗಡೆ ಇಲ್ಲ ಅಂತಾದರೆ, ನಾವು ಯಾವುದೇ ಒಂದು ತರ್ಕವನ್ನು ಒಂದು ವಿಷಯವನ್ನ ನಾವು ಅದನ್ನ ತರ್ಕದಿಂದ ನಾವು ಅದನ್ನ ನಿಶ್ಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವಲ್ರಿ. ಈ ತರ್ಕದಿಂದ ಯಾವುದೋ ಒಂದು ವಿಷಯವನ್ನ ನಾವು ಹೇಳಿದೇವಿ ಅಂತಂದ್ರೆ ಮತ್ತೊಬ್ಬ ಬಂದದನ್ನ ನೀ ಹೇಳಿದ್ರೆ ಸರಿ ಅಲ್ಲ, ಇದು ಹೀಗಿದೆ ಅಂತ ಹೇಳಿ ಮತ್ತೊಂದು ಯುಕ್ತಿಯಿಂದ ಅದನ್ನ ಖಂಡನ ಮಾಡಿಬಿಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಸರ್ವ ತರ್ಕ ಅಪ್ರತಿಷ್ಠಾಯಾಮ್ ಅಂದ್ರೆ ಎಲ್ಲಾ ತರ್ಕಗಳಿಗೂ ಒಂದು ನಿಲುಗಡೆ ಇಲ್ಲ ಅಂತಾದರೆ ಲೋಕ ವ್ಯವಹಾರ ಉಚ್ಛೇದ ಪ್ರಸಂಗ, ಲೋಕದ ವ್ಯವಹಾರವೇ ನಿಂತು ಹೋಗ್ಬಿಡ್ತೈತಂತ. ಲೋಕದ ವ್ಯವಹಾರ ಅನ್ನುವಂತಹದ್ದು ಇದು ನಿಲ್ಲುವಂತ ಪ್ರಸಂಗ ಬರ್ತದ ಅಂತ ಹೇಳ್ತಾ ಇದ್ದಾರ. ಲೋಕ ವ್ಯವಹಾರ ಇಲ್ದಂಗ ಆಗ್ಬಿಡ್ತೈತಿ ಅಂತ. ಅಂದ್ರೆ ಯಾವ ತರ್ಕಕ್ಕೂ ನಿಲುಗಡೆ ಇಲ್ಲ ಅಂತ ನೀವು ಹೇಳುದಾದರೆ ಲೋಕದ ವ್ಯವಹಾರ ಅನ್ನುವಂತಹದ್ದು ಇದು ಹೊರಟು ಹೋಗುವಂತ ಪ್ರಸಂಗ ಬರ್ತದ. ಉಚ್ಛೇದ ಅಂತಂದ್ರೆ ಏನು, ನಾಶ ಆಗುವಂತ ಪ್ರಸಂಗ ಅಂತ. ಲೋಕ ವ್ಯವಹಾರ ಅನ್ನುವಂತಹದ್ದು ಇಲ್ಲದಾಗುವುದು ಅಂತಂದ್ರೆ ಏನು, ನಾಶವಾಗುವಂತ ಪ್ರಸಂಗ ಬರ್ತದ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳಿದ. ಅತೀತ ವರ್ತಮಾನ ಅಧ್ವಸಾಮ್ಯೇನ ಹಿ ಅನಾಗತೆ ಅಪಿ ಅಧ್ವನಿ ಸುಖ ದುಃಖ ಪ್ರಾಪ್ತಿ ಪರಿಹಾರಾಯ ಪ್ರವರ್ತಮಾನೋ ಲೋಕೋ ದೃಶ್ಯತೆ. ಈಗ ಲೋಕದೊಳಗ ಅತೀತ ಅಂದ್ರೆ ಗತಿಸಿ ಹೋಗಿರತಕ್ಕಂತಹದ್ದು, ಹಿಂದೆ ಕಳೆದು ಹೋಗಿದ್ದಕ್ಕ ಅತೀತ ಅಂತ ಕರೀತಾರ. ಮತ್ತು ವರ್ತಮಾನ, ಈ ಸದ್ಯದಲ್ಲಿ ಏನ್ ನಡೀತದಲ್ರಿ ಇದು ವರ್ತಮಾನ. ಆ ಬಳಿಕ ಅತೀತ ವರ್ತಮಾನ ಅಧ್ವಸಾಮ್ಯೇನ ಅಂದ್ರೆ ಇಲ್ಲಿ ಗತಿಸಿ ಹೋಗಿರತಕ್ಕಂತ ಮತ್ತು ಈ ಒಂದು ಸಮಯದೊಳಗ ಈಗಿನ ವರ್ತಮಾನ ಕಾಲದ ಒಂದು ಹೋಲಿಕೆಯನ್ನು ಇಟ್ಟುಕೊಂಡು ನಾವು ಮುಂದಿನ ಕಾಲದೊಳಗ ಅನಾಗತೆ ಅಪಿ, ಅನಾಗತೆ ಅಪಿ ಅಂತಂದ್ರೇನು, ಮುಂದೆ ಬರುವಂತ ಸಮಯ, ಭವಿಷ್ಯತ್ ಕಾಲ ಅಂತ. ಹಿಂದೆ ಕಳೆದು ಹೋದ ವರ್ತಮಾನ ಕಾಲದ ಒಂದು ಹೋಲಿಕೆಯನ್ನು ಇಟ್ಟುಕೊಂಡು, ಆ ಹೋಲಿಕೆಯಿಂದ ನಾವೇನ್ ಮಾಡ್ತೀವಿ, ಆ ಮುಂದಿನ ಒಂದು ಅನಾಗತೆ ಅಧ್ವನಿ, ಅನಾಗತೆ ಅಪಿ ಅಧ್ವನಿ ಅಂತ ಅಂದ್ರೆ ಮುಂದಿನ ಕಾಲದಲ್ಲಿ ಉಂಟಾಗ್ತಕ್ಕಂತ ಒಂದು ಏನು ಬರ್ತಾವ ಮುಂದೆ ನಮಗ ಅಂತಂದ್ರೆ ಸುಖ ದುಃಖ ಪ್ರಾಪ್ತಿ ಪರಿಹಾರಾಯ, ನಮಗ ಮುಂದೆ ಬರಬಹುದಾಗಿರ್ತಕ್ಕಂತ ಸುಖ ದುಃಖಗಳ ಒಂದು ಪ್ರಾಪ್ತಿ, ಅಂದ್ರೆ ಸುಖದ ಪ್ರಾಪ್ತಿಯಾಗಲಿ ದುಃಖದ ಪ್ರಾಪ್ತಿಯಾಗಲಿ, ನಮಗ್ ದುಃಖ ಬಂದಾಗ ಅದಕ್ಕೆ ಪರಿಹಾರ ಅನ್ನುವಂತಹದ್ದನ್ನ ಪ್ರವರ್ತಮಾನೋ ಲೋಕೆ ದೃಶ್ಯತೆ, ಆ
ಸುಖದ ಒಂದು ಪ್ರಾಪ್ತಿ, ದುಃಖದ ಒಂದು ಪರಿಹಾರಕ್ಕೋಸ್ಕರವಾಗಿ ನಾವು ತೊಡಗುವುದು ಲೋಕದಲ್ಲಿ ನೋಡ್ತಾ ಇದ್ದೀವಿ ಅಂತ. ಈಗ ನಾವು ಹಿಂದೆ ಗತಿಸಿ ಹೋಗಿರ್ತಕ್ಕಂಥ ಅಥವಾ ವರ್ತಮಾನ ಕಾಲದಲ್ಲಿ ನಡೆಯುವಂತ ಒಂದು ಹೋಲಿಕೆಯ ಮೂಲಕವಾಗಿ ಮುಂದೆ ಬರಬಹುದಾಗಿರತಕ್ಕಂತ ಒಂದು ಸುಖ ಮತ್ತು ದುಃಖ ಅನ್ನುವಂಥದ್ದವಲ್ಲ, ಅವುಗಳ ಒಂದು ಪ್ರಾಪ್ತಿ ಮತ್ತು ಅದು ಪರಿಹಾರ. ದುಃಖ ಮುಂದೆ ಬರೋದಿತ್ತಂದ್ರೆ ಅದಕ್ಕೆ ಪರಿಹಾರವನ್ನ ನಾವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವಲ್ರಿ ನಾವು. ಮುಂದೆ ಬರುವಂತ ದುಃಖದ ಪರಿಹಾರಕ್ಕೋಸ್ಕರವಾಗಿ ನಾವು ಪರಿಹಾರ ಮಾಡ್ತೀವಿ. ಮುಂದೆ ನಮಗ್ ಸುಖ ಆಗಬೇಕಾಗಿತ್ತು ಅಂತಂದ್ರೆ ಆ ಸುಖದ ಸಲುವಾಗಿನೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತೇವಲ್ರಿ ಇವಾಗ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಅಂತ ಅನಾಗತೇಪಿ ಅಂತ ಹೇಳ್ತಾರೆ ಅವರು. ಮುಂದಿನ ಇದರದಲ್ಲಿ ಕೂಡ ನಾವು ಸುಖ ದುಃಖಗಳ ಪ್ರಾಪ್ತಿ ಪರಿಹಾರಕ್ಕೋಸ್ಕರವಾಗಿ ನಾವು ಪ್ರವರ್ತ ಮಾಡುವಂತಹದ್ದನ್ನ ಲೋಕದಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೀಗೆ ಹೇಳ್ತಾ ಇದ್ದ ನಾವು. ಅಂದ್ರೆ ಅವನ ಅಭಿಪ್ರಾಯದೊಳಗ ಏನು ಅಂತಂದ್ರೆ, ನೀವು ತರ್ಕದಿಂದ ಇದನ್ನ ತಿಳ್ಕೊಳಿಕ್ ಆಗೋಲ್ಲ ಅಂತ ಹೇಳ್ಬೇಡ್ರಿ, ತರ್ಕ ಅನ್ನುವಂಥದ್ದು ಬೇಕಂತ ಹೇಳ್ತಾ ನಾವು. ಯಾಕಂದ್ರೆ ಹಿಂದೆ ಹೋಗಿರ್ತಕ್ಕಂಥ ಅಥವಾ ಈಗಿರ್ತಕ್ಕಂಥ ಒಂದು ಕಾಲದ ಹೋಲಿಕೆ ಇಟ್ಟುಕೊಂಡು ಮುಂದಿನ ಕಾಲದಲ್ಲಿಯೂ ಕೂಡ ಹೆಂಗ ಯಾವ ರೀತಿ ಸುಖ ದುಃಖಗಳನ್ನ ಅದನ್ನ ಸುಖ ದೊರಕಿಸಿಕೊಳ್ಳುವುದಾಗ್ಲಿ ದುಃಖವನ್ನ ಪರಿಹರಿಸಿಕೊಳ್ಳುವುದನ್ನಾಗ್ಲಿ ಜನ ತೊಡಗುವುದನ್ನ ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ ಅಂತ ತನ್ನ ಅಭಿಪ್ರಾಯವನ್ನ ಹೇಳಿದವನು. ಶ್ರುತ್ಯರ್ಥ ವಿಪ್ರತಿಪತ್ತೌ ಚ ಅರ್ಥಾಭಾಸ ನಿರಾಕರಣೇನ ಸಮ್ಯಗರ್ಥ ನಿರ್ಧಾರಣಂ ತರ್ಕೇಣೈವ ವಾಕ್ಯವೃತ್ತಿ ನಿರೂಪಣ ರೂಪೇಣ ಕ್ರಿಯತೆ. ಶ್ರುತ್ಯರ್ಥ ವಿಪ್ರತಿಪತ್ತವು, ಈಗ ಶ್ರುತಿಗಳಲ್ಲಿ ವಿರುದ್ಧವಾಗಿರತಕ್ಕಂತ ಅಭಿಪ್ರಾಯಗಳು ಮೂಡ್ತಾ ಇದ್ದಾವೆ. ಆ ಶ್ರುತಿ ಅರ್ಥದ ವಿಷಯದೊಳಗ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯಗಳು ಉಂಟಾದಾಗ ನಾವೇನ್ ಮಾಡ್ತೀವಿ, ಯಾವುದು ಶ್ರುತಿ ಅರ್ಥ ನಮಗೆ ಸರಿಯಾಗಿಲ್ಲವೋ, ಅಲ್ಲಿ ಯಥಾರ್ಥವಾದ ಒಂದು ಅರ್ಥ ಹೊರಡದೇ ಇದ್ದಾಗ ಅಂಥ ಅರ್ಥಾಭಾಸವನ್ನ ನಾವು ನಿರಾಕರಣೆ ಮಾಡ್ತೇವೆ ಇಲ್ರಲ್ಲಿ. ಅರ್ಥಾಭಾಸ ನಿರಾಕರಣೆಯನ ಅಲ್ಲಿ ಅರ್ಥದಂತೆ ತೋರುವಂತ ಒಂದು ವಿಚಾರಗಳನ್ನ ನಾವು ನಿರಾಕರಣೆ ಮಾಡಿ ಸಮ್ಯಗರ್ಥ ನಿರ್ಧಾರಣಂ, ಅಲ್ಲಿ ಸಮ್ಯಗತ ಯಥಾರ್ಥವಾದ ಅರ್ಥವನ್ನ ನಿರ್ಧರಿಸುವುದಕ್ಕೋಸ್ಕರವಾಗಿ ತರ್ಕೇಣೈವ ಅಂತ ಹೇಳ್ತಾನ. ನಾವು ತರ್ಕದಿಂದಲೇ ಅದನ್ನ ಯಾವುದು ಅರ್ಥಾಭಾಸವಾಗಿದೆಯೋ ಅದನ್ನ ನಿರಾಕರಣೆ ಮಾಡಿ ಅಲ್ಲಿ ಯಥಾರ್ಥವಾಗಿರ್ತಕ್ಕಂಥ ಸಮ್ಯಗರ್ಥ, ಸಮ್ಯಕ್ ಅಂದ್ರೆ ಯಥಾರ್ಥವಾಗಿರ್ತಕ್ಕಂಥ ಅರ್ಥವನ್ನ ನಿರ್ಧಾರಣ ಮಾಡುವುದಕ್ಕೋಸ್ಕರವಾಗಿ ನಾವಲ್ಲಿ ತರ್ಕದಿಂದಲೇ ಮಾಡ್ತೇವೆ ಅಂತ ತರ್ಕೇಣೈವ ಅಂತ ಹೇಳ್ತಾ ಇದ್ದಾನಲ್ಲಿ. ಅದನ್ನ ಸರಿಯಾಗಿ ಅಲ್ಲಿ ಅರ್ಥಾಭಾಸವನ್ನ ನಾವು ನಿರಾಕರಣೆ ಮಾಡಿ ಸರಿಯಾಗಿರ್ತಕ್ಕಂಥ ಅರ್ಥವನ್ನ ನಾವು ಗುರುತು ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ವಾಕ್ಯ ವೃತ್ತಿ ನಿರೂಪಣ ರೂಪೇಣ, ಅಲ್ಲಿ ವಾಕ್ಯ ವೃತ್ತಿಯನ್ನ ನಿರೂಪಿಸುವುದ ಮೂಲಕವಾಗಿ ಆ ವಾಕ್ಯದ ಒಂದು ಏನು ವ್ಯಾಪಾರ ಅನ್ನುವಂತಹದ್ದಲ್ರಿ ಅದನ್ನ ನಾವು ಪರೀಕ್ಷೆ ಮಾಡ್ತೀವಿ. ಆ ಪರೀಕ್ಷಾ ರೂಪವೇ ತರ್ಕ ಅಂತ ಹೇಳ್ತಾರ. ಅದು ಆ ವಾಕ್ಯಾರ್ಥ ವಾಕ್ಯ ವೃತ್ತಿ ನಿರೂಪಣ ರೂಪೇಣ ತರ್ಕೇಣ ಅಂತ. ವಾಕ್ಯ ವೃತ್ತಿ ನಿರೂಪಣ ರೂಪವಾಗಿರ್ತಕ್ಕಂಥ ತರ್ಕದಿಂದಲೇ ಇಲ್ಲಿ ಕ್ರಿಯತೆ ಅಂತ ಹೇಳ್ತಾರ ಅವರು. ಅದರ ನಿರ್ಧಾರವನ್ನ ನಾವು ಮಾಡ್ಕೊಳ್ತೇವಿ ಅಂತ, ಅದನ್ನ ಮಾಡ್ಬೇಕು ಅಂತ ಈ ಪ್ರಕಾರವಾಗಿ ಅವ್ರು ಹೇಳ್ತಾರೆ. ಶ್ರುತಿಗಳಲ್ಲಿ ವಿರುದ್ಧ ಅಭಿಪ್ರಾಯ ಬಂದ ಸಮಯದೊಳಗ ಅಲ್ಲಿ ಯಾವುದು ನಮಗ ಅರ್ಥದಂತೆ ಆಭಾಸವಾಗಿ ತೋರುತ್ತದೆಯೋ, ಸರಿಯಾದ ಅರ್ಥವೇ ಅಂತ ನಮಗ ಅನ್ಸಿರ್ತದ, ಆದ್ರೆ ಅದು ಸರಿ ಇರುವುದಿಲ್ಲ, ಅದನ್ನ ನಾವು ತಳ್ಳಿ ಹಾಕ್ತೇವೆ, ಅದನ್ನ ನಿರಾಕರಣೆ ಮಾಡ್ತೇವಿ. ಆ ಸರಿಯಾದ ಅರ್ಥವನ್ನ ನಾವು ಗುರುತು ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಆ ವಾಕ್ಯದ ವ್ಯಾಪಾರ ಅರ್ಥವನ್ನ ಪರೀಕ್ಷೆ ಮಾಡ್ತೇವೆ. ಅದನ್ನ ಇದು ಯಾವ ರೀತಿ ಅರ್ಥ ಆಗಿರ್ಬೇಕು ಅಂತ ಹೇಳಿ ಅದನ್ನ ತರ್ಕದಿಂದಲೇ ಅದನ್ನ ನಾವು ಮಾಡ್ಕೋತೀವಿ ಇಲ್ರಿ ಲೋಕದೊಳಗೆ. ಸರಿಯಾದ ಅರ್ಥವನ್ನ ನಾವು ತಿಳ್ಕೊಳ್ಬೇಕು, ನಾವು ಗುರುತು ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಆ ವಾಕ್ಯದ ಒಂದು ವ್ಯಾಪಾರವನ್ನ ಪರೀಕ್ಷೆ ಮಾಡುವುದರ ಮೂಲಕವಾಗಿ ನಾವು ತರ್ಕದಿಂದಲೇ ಅದನ್ನ ಮಾಡಿ ತಿಳ್ಕೊಳ್ತೇವಿ ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಇದನ್ನು ಕ್ರೇತ ಮನುರಪಿಚ ಏವಂ ಮನ್ಯತೆ. ಇಲ್ಲಿ ಮನು ಮುನಿಯು ಕೂಡ ಏನ್ ಹೇಳ್ತಾನೆ ಅಂತಂದ್ರೆ ಪ್ರತ್ಯಕ್ಷ
ಅನುಮಾನಂ ಚ ಶಾಸ್ತ್ರಂ ಚ ವಿವಿಧಾಗಮಂ ತ್ರಯಂ ಸುವಿದಿತಂ ಕಾರ್ಯಂ ಧರ್ಮಶುದ್ಧಿಮಭೀಪ್ಸಿತ. ಮನುಸ್ಮೃತಿಯಲ್ಲಿ ಈ ಒಂದು ಮಾತು ಬರ್ತದೆ. ಪ್ರತ್ಯಕ್ಷ, ಅನುಮಾನ ಮತ್ತು ಇಲ್ಲಿ ವಿವಿಧವಾಗಿರ್ತಕ್ಕಂಥ ಶಾಸ್ತ್ರ ಅಂತ. ಮನು ಋಷಿಗಳು ಏನ್ ಹೇಳಿದ್ರು ಅಂತಂದ್ರೆ, ಪ್ರತ್ಯಕ್ಷ, ಅನುಮಾನ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಆಗಮಗಳು ಉಳ್ಳಂತ ಒಂದು ಶಾಸ್ತ್ರ, ಇವು ಮೂರನ್ನು ಇಲ್ಲಿ ನಾವು ಧರ್ಮ ಶುದ್ಧಿಯನ್ನು ಯಾವನು ಬಯಸ್ತಾ ಇದ್ದಾನೋ ಅವನು ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೀಗೆ ಹೇಳ್ತಾ ಇದ್ದಾರಲ್ಲಿ. ಪ್ರತ್ಯಕ್ಷ, ಅನುಮಾನ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಆಗಮಗಳುಳ್ಳಂತ ಶಾಸ್ತ್ರ ಅಂತ. ಈ ಮೂರನ್ನ ಏನ್ ಮಾಡ್ಬೇಕು, ಇಲ್ಲಿ ಧರ್ಮ ಶುದ್ಧಿಯನ್ನು ಯಾವನು ಬಯಸ್ತಾ ಇದ್ದಾನೋ ಅಂತ. ಅಂದ್ರೆ ಅಧರ್ಮವನ್ನ ತಳ್ಳಿ ಹಾಕಿ ಧರ್ಮವನ್ನೇ ಸ್ವೀಕಾರ ಮಾಡಬೇಕು ಅಂತ ಯಾವ ಅದಾನಲ್ಲ ಅವನು ಅಂತ. ಇಲ್ಲಿ ಅವ ಏನ್ ಮಾಡ್ತಾನೆ, ಚೆನ್ನಾಗಿ ತಿಳ್ಕೊಳ್ತಾನಂತ. ಅದರಿಂದ ಪ್ರತ್ಯಕ್ಷ, ಅನುಮಾನ ಮತ್ತು ನಾನಾ ಬಗೆಯವಾಗಿರ್ತಕ್ಕಂಥ ಆಗಮುಳ್ಳಂತ ಶಾಸ್ತ್ರ, ಇವುಗಳಿಂದ ಅವನು ಧರ್ಮಶುದ್ಧಿಗೋಸ್ಕರವಾಗಿ ಚೆನ್ನಾಗಿ ತಿಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಮನುಸ್ಮೃತಿಕಾರರು ಕೂಡ ತಮ್ಮ ಒಂದು ವಚನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇತಿ ಆರ್ಷಂ ಧರ್ಮೋಪದೇಶಂ ಚ ಶಾಸ್ತ್ರ ವಿರೋಧಿನ ಯಸ್ತರ್ಕೇಣ ಅನುಸಂಧತ್ತೆ ಸ ಧರ್ಮಂ ವೇದ ನ ಇತರಃ. ಮತ್ತಿನ್ನೂ ಒಂದು ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಆರ್ಷಂ ಧರ್ಮೋಪದೇಶಂ ಚ, ಇಲ್ಲಿ ಆರ್ಷವಾಗಿರತಕ್ಕಂತ ಒಂದು ಧರ್ಮೋಪದೇಶವನ್ನ ಅಂತ. ಆರ್ಷವಾಗಿರ್ತಕ್ಕಂಥ ಧರ್ಮೋಪದೇಶವನ್ನ ಅದನ್ನ ಹೇಗೆ ಇದು ಮಾಡಬೇಕು ಅಂತಂದ್ರೆ, ವೇದಶಾಸ್ತ್ರ ಅವಿರೋಧಿನ ಅಂತ. ವೇದ ಮತ್ತು ಶಾಸ್ತ್ರಗಳಿಗೆ ವಿರೋಧವಾಗಿರಬಾರದು. ಆ ಆರ್ಷ ರೂಪವಾಗಿರ್ತಕ್ಕಂಥ ಧರ್ಮೋಪದೇಶವನ್ನ ವೇದ ಶಾಸ್ತ್ರಗಳಿಗೆ ಅವಿರೋಧಿನ, ವಿರೋಧವಾಗದೇ ಇರತಕ್ಕಂಥ, ತರ್ಕೇಣ ಅನುಸಂಧತ್ತೆ, ಅಲ್ಲಿ ವೇದಕ್ಕೂ ಶಾಸ್ತ್ರಕ್ಕೂ ವಿರೋಧ ಇಲ್ಲದೆ ಇರತಕ್ಕಂತ ಯಾವ ಒಂದು ತರ್ಕ ಅನ್ನುವಂತಹದ್ದಲ್ರಿ ಇವಾಗ. ಆ ತರ್ಕವನ್ನ ಯಾವನು ಅದನ್ನ ಹೊಂದಿಸ್ಕೊಳ್ತಾ ಇದ್ದಾನೋ ಅವನೇ ಧರ್ಮವನ್ನ ಬಲ್ಲವನು ಅಂತ. ಇದನ್ನು ಕೂಡ ಮನುಸ್ಮೃತಿಯಲ್ಲಿ ಹೇಳ್ಕೊಂಡು ಬಂದ್ರು. ಯಹ ತರ್ಕೇಣ ಅನುಸಂಧತ್ತೆ ಅಂತ. ಯಾವನು ತರ್ಕದಿಂದ ವೇದಶಾಸ್ತ್ರ ವಿರುದ್ಧವಲ್ಲದಂತ ಆರ್ಷವಾಗಿರ್ತಕ್ಕಂಥ ಧರ್ಮೋಪದೇಶವನ್ನ ಯಾವನು ಅನುಸಂಧತ್ತೆ ಅಂದ್ರೆ ಅದನ್ನು ಹೊಂದಿಸ್ಕೊಳ್ತಾ ಇದ್ದಾನೋ ಸ ಧರ್ಮಂ ವೇದನ ಇತರಹ, ಅವನು ಧರ್ಮವನ್ನ ಬಲ್ಲವನು, ಬೇರೆಯವನು ಅಲ್ಲ ಅಂತ. ಹಿಂಗ ಮನುಸ್ಮೃತಿಕಾರೇ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಮನುಸ್ಮೃತಿಕಾರ ಅಭಿಪ್ರಾಯವನ್ನ ಹೇಳಿದ್ರು. ಇತಿಚ್ಛ ಬ್ರುವನ್ ಅಂದ್ರೆ ಈ ರೀತಿ ಮನುಸ್ಮೃತಿಕಾರರು ಹೇಳಿದ್ರು ಅಂತ ಇಲ್ಲಿ 2 ಶ್ಲೋಕವನ್ನ ಮನುಸ್ಮೃತಿಕಾರ ಒಂದು ಪ್ರಮಾಣವನ್ನ ಕೊಟ್ಟು ತಿಳಿಸಿದ್ರು ಇಲ್ಲಿ. ಏವಂ ಹಿ ಸಾವದ್ಯ ತರ್ಕ ಪರಿತ್ಯಾಗೇನ ನಿರವದ್ಯಸ್ತರ್ಕ ಪ್ರತಿಪತ್ತವ್ಯೋ ಭವತಿ. ಅದಕ್ಕ ಇಲ್ಲಿ ಏನ್ ಅಭಿಪ್ರಾಯ ಪಡ್ತಾ ಇದ್ದಾರ ಅಂತಂದ್ರೆ, ಈ ತರ್ಕಕ್ಕ ನಿಲುಗಡೆ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರು. ತರ್ಕಕ್ಕೆ ನಿಲುಗಡೆ ಇಲ್ಲ ಅನ್ನುವಂತಹದ್ದನ್ನ ಅಯಮೇವ ತರ್ಕಶಲಂಕಾರೋ ಯತ್ ಅಪ್ರತಿಷ್ಠಿತೋ ನಾಮ. ಅಯಮೇವ ತರ್ಕಶಲಂಕಾರ, ಇದೇ ತರ್ಕಕ್ಕೆ ಅಲಂಕಾರ ಅಂತ. ಯಾವುದು? ಅಪ್ರತಿಷ್ಠಿತತ್ವಂ. ಆ ತರ್ಕ ಅನ್ನುವಂತಹದ್ದು ನಿಲುಗಡೆ ಇಲ್ಲದೆ ಇರ್ತಕ್ಕಂತಹದ್ದು ಏನದ ಅದು ಅದಕ್ಕೆ ಅಲಂಕಾರ ಅಂತ. ತರ್ಕ ಅಂದ ಬಳಕ ಅದಕ್ಕ ಒಂದು ನಿಲುಗಡೆ ಇರಬಾರ್ದಂತ ಹೇಳ್ತಾನ ಅವನು. ಅದು ಅಪ್ರತಿಷ್ಠಿತವಾಗಿರುವಂತಹದ್ದು. ಅಂದ್ರೆ ತರ್ಕ ಅಲ್ಲಿಗೆ ಮುಗೀತು ಅನ್ನಂಗಿಲ್ಲ, ಅದ ಹಂಗೆ ತರ್ಕ ಮಾಡ್ಕೊಂತಾನೆ ಹೋಗ್ಬೇಕಂತ ಅದನ್ನ. ಅಂದ್ರೆ ಅದಕ್ಕೊಂದು ಅಲಂಕಾರ ಅಂತ ಹೇಳ್ತಾನ ಅದು. ಅಂದ್ರೆ ಅದಕ್ಕ ತರ್ಕಸ್ಯ ಅಲಂಕಾರೋ ಯತ್ ಅಯಮೇವ. ಅಯಂ ಅಂದ್ರೆ ಇದೇ ತರ್ಕಕ್ಕೆ ಅಲಂಕಾರ. ಯಾವುದು ಅಂತಂದ್ರೆ ಅಪ್ರತಿಷ್ಠಿತತ್ವಂ ನಾಮ. ಅಪ್ರತಿಷ್ಠಿತ ಅಂದ್ರೆ ಏನು? ತರ್ಕಕ್ಕೆ ನಿಲುಗಡೆ ಇಲ್ಲದೆ ಇರತಕ್ಕಂತಹದ್ದೇ
ಈ ತರ್ಕಕ್ಕೆ ಅಲಂಕಾರವಾಗಿದೆ ಅಂತ ಇಲ್ಲಿ ಆ ಆ, ಇವ್ ಪೂರ್ವಪಕ್ಷಿ ಹೇಳ್ತಾ ಇದ್ದಾನ ಅಂತ. ಇದು ಪೂರ್ವಪಕ್ಷಿ ಮತನೇ ಎಲ್ಲ ಇಷ್ಟು ಹೇಳೋದು ಹೀಗಿದ್ರೆ. ಏವಂ ಹಿ ಸಾವದ್ಯ ತರ್ಕ ಪರಿತ್ಯಾಗೇ ನಿರ್ವದ್ಯಸ್ತರ್ಕ ಪ್ರತಿಪತ್ತವ್ಯೋ ಭವತಿ. ಈ ಪ್ರಕಾರವಾಗಿ ಅವ್ರೇನ್ ಹೇಳಿದ್ರು ಅಂತಂದ್ರೆ ತಪ್ಪಾಗದೇ ಇರ್ತಕ್ಕಂಥದ್ದು. ಕೆಲವೊಂದು ತರ್ಕಗಳು ತಪ್ಪಾಗಿರ್ತಾವ, ಕೆಲವು ತಪ್ಪಿಲ್ಲದೆ ಇರ್ತಕ್ಕಂಥ ತರ್ಕಗಳು ಇರ್ತಾವ. ಆ ತಪ್ಪಾಗಿರುವಂತ ತರ್ಕವನ್ನ ನಾವು ಬಿಡಬೇಕು. ಸಾವಧ್ಯ ಅಂದ್ರೆ ಏನು? ತಪ್ಪಾಗಿರ್ತಕ್ಕಂಥ ತರ್ಕವನ್ನ ಬಿಟ್ಟು ತಪ್ಪಾಗದೇ ಇರ್ತಕ್ಕಂಥ ತರ್ಕವನ್ನ ನಾವು ಗ್ರಹಿಸ್ಬೇಕು ಅಂತ, ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಸಾವಧ್ಯ ತರ್ಕ ಪರಿತ್ಯಾಗೇನ. ಸಾವಧ್ಯ ಅಂತಂದ್ರೆ ಏನು? ತಪ್ಪಿನಿಂದ ಕೂಡಿಕೊಂಡಿರುವಂತಹದ್ದು ಅಂತ. ತಪ್ಪಾಗಿರುವಂತ ತರ್ಕ ಅನ್ನುವಂತಹದ್ದನ್ನ ಪರಿತ್ಯಾಗೇನ ತ್ಯಾಗ ಮಾಡಿ ನಿರ್ವದ್ಯಸ್ತರ್ಕ ಪ್ರತಿಪತ್ತವ್ಯೋ ಭವತಿ. ನಿರ್ವದ್ಯ ಅಂತಂದ್ರೆ ಏನು? ತಪ್ಪಾಗದೇ ಇರ್ತಕ್ಕಂಥ, ಅಂದ್ರೆ ಇಲ್ಲಿ ದೋಷರಹಿತವಾಗಿರುವಂತ ಯಾವ ತರ್ಕ ಅದಲ್ಲ ಅದನ್ನ ನಾವು ಸ್ವೀಕರಿಸಬೇಕು. ನಹಿ ಪೂರ್ವಜೋ ಮೂಢ ಆಸೀತಿತಿ ಆತ್ಮಾನಾಪಿ ಮೂಢೇನ ಭವಿತವ್ಯತಿ ಕಿಂಚಿತ್ ಪ್ರಮಾಣಮಸ್ತಿ. ನಹಿ ಪ್ರಮಾಣಮಸ್ತಿ ಅಂತ, ಕಿಂಚಿತ್ ಪ್ರಮಾಣಂ ನಹಿ ಅಂತ, ಕಿಂಚಿತ್ ಪ್ರಮಾಣಂ ನ ಅಸ್ತಿ ಅಂತ ಹಿಂಗ ಅರ್ಥ ಮಾಡ್ಕೋಬೇಕು ಇಲ್ಲಿ. ಪೂರ್ವಜೋ ಮೂಢ ಆಸೀತ್. ಪೂರ್ವಜ ಅಂದ್ರೆ ಪೂರ್ವ ಕಾಲದಲ್ಲಿ ಇದ್ದವರು. ಅವ್ರೇನೋ ತಮ್ಮ ಒಂದು ವಿದ್ವತ್ತು ಪಾಂಡಿತ್ಯದಿಂದ ಯಾವುದೋ ಒಂದು ವಿಷಯವನ್ನ ಅವರು ಮಂಡನ ಮಾಡಿರ್ತಾರೆ, ಪ್ರತಿಪಾದನ ಮಾಡಿರ್ತಾ ಇದ್ದಾರೆ. ಅದು ಅವರು ಮೂಢರು ಅಂತ ನಾವು ತಿಳ್ಕೊಳ್ಳೋಣ ಇವಾಗ. ಆ ಮೂಢರು ಹಿಂದಿನವರು ಮೂಢರು ಇದ್ರು ಅಂತ ಹೇಳಿ ನಾವು ಕೂಡ ಆತ್ಮನಪಿ ಮೂಢೇನ ಭವಿತವ್ಯಂ, ಅವ್ರು ಹೇಳಿದ್ದೇ ಸರಿ ಅಂತ ಹೇಳಿ ನಾವು ಮೂಢತನದಿಂದ ಒಪ್ಪುಕೊಳ್ಳೋದು ಇದು ಪ್ರಮಾಣ ಆಗೋದಿಲ್ಲ ಅಂತ ಹೇಳ್ತಾರೆ. ಪೂರ್ವಜ ಮೂಢ ಆಸೀತ್ ಅಂದ್ರೆ ಹಿಂದಿನವರು ಮೂಢರಾಗಿದ್ದರು ಅಂತ ಹೇಳಿ ಅಂದ್ರೆ ಹಿಂದಿನವ್ರು ಏನು ಒಪ್ಪಿದಾರೋ ಅದನ್ನೇ ಒಪ್ಬೇಕಂತೇನಿಲ್ಲ. ಯಾಕ ಅವ ಮೂಢನಾಗಿರ್ತಾ ಇದ್ದಾನ, ಆದ್ರಿಂದ ತಾನೂ ಕೂಡ ಮೂಢನಾಗಬೇಕನ್ನುವಂತಹದ್ದು ಯಾವ ಪ್ರಮಾಣ ಅನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರೆ ಅವರು. ಅವ್ರು ಹೇಳಿದ್ದೇ ಸರಿಯಪ್ಪ ಅಂತ ಅದನ್ನ ಒಪ್ಕೊಳಿಕ್ ಆಗ್ತದೇನು? ಮತ್ತೆ ನಾವು ತರ್ಕದಿಂದ ಅವನು ಹೇಳಿದ್ದನ್ನ ಖಂಡಿಸ್ಬಿಡ್ತೇವೆ. ನಾವೀಗ ಅವನು ಹೇಳಿದ್ದಂತ ಅಭಿಪ್ರಾಯಗಳನ್ನ ಖಂಡನ ಮಾಡಿ ಅದು ಸರಿ ಅಲ್ಲಪ್ಪ ಇದು ಸರಿ ಅಂತ ಹೇಳಿ ನಾವು ಅದನ್ನ ಮತ್ತೆ ಅದನ್ನ ತರ್ಕದಿಂದ ಸರಿಯಾಗಿ ಅದನ್ನ ಅರ್ಥೈಸಿ ತಿಳ್ಕೊಳ್ಬಹುದು. ಹಿಂದ ಅವ್ನು ಹೇಳ್ಯಾನ ಅದನ್ನೇ ಒಪ್ಕೊಳ್ಬೇಕು ಅಂತೇಳಿ ನಾವು ಮೂಢರ ಆಗಕ್ ಬರಂಗಿಲ್ಲ. ಹಿಂದ ಅವ್ ಮೂಢನಾಗಿದ್ದ, ಮತ್ತೆ ನಾವು ಅವನಂಗ ಮೂಢ ಆಗ್ಬೇಕಂತೇನ್ ಐತೇನು ಅಂತ ಕೇಳ್ತಾರ ಅವರು. ಹಿಂದಿನವರು ಮೂಢ ಆಗಿದ್ದಾರ ಅವರು, ತಾನು ಕೂಡ ಮೂಢ ಆಗ್ಬೇಕನ್ನುವುದಕ್ಕ ಅಲ್ಲಿ ಯಾವ ಪ್ರಮಾಣ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿದ್ರು ಅವರು. ತಸ್ಮಾತ್ ನ ತರ್ಕ ಅಪ್ರತಿಷ್ಠಾನಂ ದೋಷ ಇತಿ ಚೇತ್. ಆದ್ದರಿಂದ ಇಲ್ಲಿ ತರ್ಕ ಅನ್ನುವಂತಹದ್ದು ಅಪ್ರತಿಷ್ಠಿತತ್ವ, ಅಂದ್ರೆ ಅದಕ್ಕೆ ನಿಲುಗಡೆ ಇಲ್ಲ ಅಂತೇನ ಹೇಳ್ತೇವಲ್ಲ, ಇದೇನು ದೋಷ ಅಲ್ಲ ಅಂತ. ತರ್ಕ ಅನ್ನುವಂತಹದ್ದು ಅಪ್ರತಿಷ್ಠಿತ ಅಂದ್ರೆ ನಿಲುಗಡೆ ಇಲ್ಲ, ತರ್ಕಕ್ಕ ಕೊನೆ ಅನ್ನುವಂತಹದ್ದಿಲ್ಲ ಅಂತೇನ್ ಹೇಳ್ತೇವಲ್ಲ, ಈ ದೋಷ ಅಂತ ನೀವು ಹೇಳಿದ್ರಿ, ಅದೇನು ದೋಷ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೆ ಯಾರೋ ತಮ್ಮ ತರ್ಕದಿಂದ ಯಾವುದೋ ಒಂದು ವಿಷಯವನ್ನ ಪ್ರತಿಪಾದನೆ ಹೇಳ್ಯಾರ ಅಂತ ಅದನ್ನ ಒಪ್ಕೋಬೇಕಂತ ಏನಿಲ್ವಲ್ಲ. ಯಾಕ ಅವ್ನು ಮೂಢದಾನಂತ ತಿಳ್ಕೊಂಡು ನಾವು ಅವ್ನು ಮೂಢನಂತೆ ಅವ್ನು ಹೇಳಿದ್ರೆ ನಾವು ತಿಳ್ಕೊಳಕ್ ಆಕತ್ತೇನು? ನಾವು ಅದನ್ನ ಖಂಡಿಸ್ಬೋದು. ಮತ್ತೆ ಅದನ್ನ ನಾವು ಇನ್ನೂ ವಿಶೇಷವಾಗಿ ನಮ್ಮ ಬುದ್ಧಿ ಶಕ್ತಿಯಿಂದ ಅವ್ನು ಹೇಳಿದ್ದು ಸರಿ ಅಲ್ಲ ಅಂತ ಹೇಳಿ ನಾವು ತರ್ಕದಿಂದ ನಿರ್ಣಯ ಮಾಡಕ್ ಬರ್ತೈತಲ್ಲ ಅಂತ ಇವ್ರು ಹೇಳ್ತಾರೆ. ಆದ್ರಿಂದ ಇಲ್ಲಿ ತಸ್ಮಾತ್ ನ ತರ್ಕ ಪ್ರತಿಷ್ಠಾನಂ ದೋಷ ಇತಿ ಚೇತ್. ಆದ್ರಿಂದ ಇಲ್ಲಿ ತರ್ಕ ಅನ್ನುವಂತಹದ್ದು ಅಪ್ರತಿಷ್ಠಿತವಾಗಿರ್ತಕ್ಕಂತಹದ್ದು, ಅಂದ್ರೆ ಅದು ನಿಲುಗಡೆ ಇಲ್ಲತಕ್ಕಂತಹದ್ದು ಅಂತ ಏನು ದೋಷ ಅಂತ ಹೇಳಿದ್ರಲ್ಲ, ಅದು ದೋಷ ಅಲ್ಲ ಅಂತ ಹೇಳ್ತಾನ. ಏವಮಪಿ ಅವಿರ್ಮೋಕ್ಷ ಪ್ರಸಂಗ. ಹೀಗಾದ್ರೆ ಅಲ್ಲಿ ಸಂಸಾರ ಬಂಧನದಿಂದ ಬಿಡುಗಡೆನೆ ಆಗಂಗಿಲ್ಲ ಅಂತ, ಮೋಕ್ಷವೇ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಪೂರ್ವ ಪಕ್ಷ. ಇದು ಆ ಪೂರ್ವ ಪಕ್ಷವನ್ನು ನಾವು ಒಪ್ಪಿಕೊಂಡೇವಿ ಅಂತಂದ್ರೆ ಅವ್ನು ಹೇಳುವುದೇ ಇಲ್ಲಿ ಸರಿ, ತರ್ಕದಿಂದನೇ
ನಾವು ಮುಕ್ತಿಯನ್ನು ಪಡ್ಕೊಳ್ತೀವಿ ಅಂತಂದ್ರೆ ನಿನಗೆ ಮುಕ್ತಿನೇ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏವಮಪಿ ಅವಿರ್ಮೋಕ್ಷ ಪ್ರಸಂಗ ಯದ್ಯಪಿ ಕ್ವಚಿದ್ ವಿಷಯೇ ಚ ತರ್ಕಸ್ಯ ಪ್ರತಿಷ್ಠಿತತ್ವಂ ಉಪಲಕ್ಷ್ಯತೆ ತಥಾ ಅಪಿ ಪ್ರಕೃತೆ ತಾವದ್ವಿಷಯೇ ಪ್ರಸಜ್ಯತ ಏವ ಅಪ್ರತಿಷ್ಠತ್ವ ದೋಷಾತ್ ಅನಿರ್ಮೋಕ್ಷಃ ತರ್ಕಸ್ಯ. ಅದನ್ನ ಮತ್ತ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಯದ್ಯಪಿ ಕ್ವಚಿದ್ ವಿಷಯೇ ಅಂದ್ರೆ ಇಲ್ಲಿ ಯದ್ಯಪಿ ಅಂತಂದ್ರೆ ಒಂದು ವೇಳೆ ಅಂತ. ಅಲ್ಲಿ ಏನಾಗ್ತೈತೆ ಅಂದ್ರೆ ಯಾವುದೋ ಒಂದು ವಿಷಯದೊಳಗೆ ನಾವು ತರ್ಕ ಅನ್ನುವಂತಹದ್ದು ನಿಲುಗಡೆ ಉಳಿದ್ದು ಅಂತ ನಾವು ಕಾಣಬಹುದು. ಯಾವುದೋ ಒಂದು ವಿಷಯದೊಳಗೆ ಅದಕ್ಕಂತ ನಾವು ಕ್ವಚಿದ್ ವಿಷಯೇ ತರ್ಕಸ್ಯ ಪ್ರತಿಷ್ಠಿತತ್ವಂ, ಯಾವುದೋ ಒಂದು ವಿಷಯದೊಳಗ ತರ್ಕ ಅನ್ನುವಂತಹದ್ದು ಅದು ನಿಲುಗಡೆ ಹೊಂದುವಂತಹದ್ದು ಅಂತ ಹೇಳಿ ಉಪಲಕ್ಷ್ಯತೆ ನಮಗ್ ಕಂಡು ಬರ್ತದ ಅಂತ. ಯಾವುದೋ ಒಂದು ವಿಷಯದೊಳಗ ಅಲ್ಲಿ ತರ್ಕ ನಿಲುಗಡೆಂತ ನಾವು ಕಾಣಬಹುದು. ಆದರೆ ಈ ಸದ್ಯ ತಥಾಪಿ ಪ್ರಕೃತೆ ತಾವತ್ ವಿಷಯೇ, ಸದ್ಯ ನಮಗ್ ಪ್ರಕೃತದೊಳಗ ಈ ಸದ್ಯದ ಸಮಯದೊಳಗ ವಿಷಯ ಪ್ರಸಜ್ಯತ ತಾವತ್ ಪ್ರಸಜ್ಯತ ವಿಷಯ ತಾವತ್ ವಿಷಯೇ ಪ್ರಸಜ್ಯತ ಏವ ಇತಿ ಅಪ್ರತಿಷ್ಠ ತತ್ವೋಪದೇಶಾತ್ ಅನಿರ್ಮೋಕ್ಷ ಪ್ರಸಂಗ. ಆದ್ರೆ ಇಲ್ಲಿ ಆತ್ಮವಿಷಯಕವಾಗಿರ್ತಕ್ಕಂತ ಈ ಪ್ರಕೃತಿ ವಿಷಯ ಬಂದದಲ್ರಿ ಇವಾಗ, ಇದಕ್ಕಂತೂ ಆ ತರ್ಕಕ್ಕೆ ನಿಲುಗಡೆ ಅನ್ನುವಂತಹದ್ದಿಲ್ಲ ಅಂತ. ಆ ಒಂದು ದೋಷದಿಂದ ಇಲ್ಲಿ ಮತ್ತು ಮೋಕ್ಷ ಆಗದೇ ಇರತಕ್ಕಂತ ಪ್ರಸಂಗ ಬಂದು ಒದಗ್ತದ ಅಂತ. ಪ್ರಕೃತವಾಗಿರ್ತಕ್ಕಂತ ವಿಷಯದಲ್ಲಿ ಅಲ್ಲಿ ತರ್ಕಕ್ಕೆ ನಿಲುಗಡೆ ಅನ್ನುವಂತಹದ್ದೇ ಇಲ್ವಲ್ಲ. ಯಾಕಂದ್ರೆ ಅವು ವೇದ ಸಮ್ಮತವಾಗಿ ಹೇಳಂಗೇ ಇಲ್ಲ. ಅವರು ವೇದಕ್ಕೆ ವಿರುದ್ಧವಾಗಿರ್ತಕ್ಕಂತ ಮಾತುಗಳನ್ನೇ ಹೇಳ್ತಾ ಇದ್ದಾರ. ಅದಕ್ಕೆ ಇಲ್ಲಿ ತರ್ಕಕ್ಕೆ ಕೊನೆ ಅನ್ನುವಂತಹದ್ದೇ ಇಲ್ಲ, ಇಲ್ಲಿ ನಿಲುಗಡೆ ಅನ್ನುವಂತಹದ್ದೇ ಇಲ್ಲ. ಆದ್ದರಿಂದ ಇಲ್ಲಿ ನಮಗ ಮೋಕ್ಷ ಆಗದೇ ಇರತಕ್ಕಂತ ಒಂದು ಪ್ರಸಂಗ ಅನ್ನುವಂತಹದ್ದು ನಮಗಿಲ್ಲಿ ಪ್ರಾಪ್ತವಾಗ್ತದ ಅಂತ ಹೇಳಿ ಅದಕ್ಕಂದ್ರ ಅವರು ತಥಾಪಿ ಪ್ರಕೃತೆ ತಾವತ್ ವಿಷಯ ಪ್ರಚಿತ ಇವ ಅಪ್ರತಿಷ್ಠಿತತ್ವ ದೋಷಾತ್, ಈ ಸದ್ಯತ್ ಕಾಲದಲ್ಲಿ ಈ ಒಂದು ವಿಷಯದೊಳಗ ಇಲ್ಲಿ ಅಪ್ರತಿಷ್ಠಿತತ್ವ ದೋಷದಿಂದ ನಮಗ ಅನಿರ್ಮೋಕ್ಷ ತರ್ಕಸ್ಯ, ಈ ಒಂದು ತರ್ಕದಿಂದ ನಮಗ ಮೋಕ್ಷ ಅನ್ನುವಂತಹದ್ದು ಆಗದೇ ಇರ್ತಕ್ಕಂತ ಪರಿಸ್ಥಿತಿ ನಮಗ್ ಬಂದು ಒದಗ್ತದ ಅಂತ. ನಹಿ ಇದಂ ಅತಿ ಗಂಭೀರಂ ಭಾವಯಾತ್ಯಾತ್ಮಂ ಮುಕ್ತಿ ನಿಬಂಧನಂ ಆಗಮಂತರೇಣ ಉತ್ಪ್ರೇಕ್ಷಿತುಮಪಿ ಶಕ್ಯಂ. ಇನ್ನೂ ಒಂದು ಮಾತು ಹೇಳಿದ್ರು ಇಲ್ಲಿ ಆಚಾರ್ಯ ಅವರನ್ನು ಕುರಿತು ಹೇಳ್ತಾ ಇದ್ದಾರೆ. ಇದಂ ಅತಿ ಗಂಭೀರಂ, ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ಆ ಮುಕ್ತಿಯ ಒಂದು ಕಾರಣವಾಗಿರ್ತಕ್ಕಂಥ ವಸ್ತು ಯಾವುದು ಈ ಬ್ರಹ್ಮ ಅನ್ನುವಂತಹದ್ದೇನದಲ್ಲ, ಆ ಬ್ರಹ್ಮವನ್ನ ಅರಿತುಕೊಂಡು ನಾವು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಹೇಳ್ತಾರ ಅವರು ಭಾವಯಾತ್ಯಾತ್ಮಂ ಅತಿ ಗಂಭೀರಂ ಭಾವಯಾತ್ಯಾತ್ಮಂ ಮುಕ್ತಿ ನಿಬಂಧನಂ. ಇಲ್ಲಿ ಅತಿ ಗಂಭೀರವಾಗಿರ್ತಕ್ಕಂಥ ಮುಕ್ತಿಗೆ ಕಾರಣವಾಗಿರ್ತಕ್ಕಂಥ ವಸ್ತು ಅದರ ಒಂದು ಯಥಾರ್ಥವಾಗಿರ್ತ, ಯಾಥಾತ್ಮ್ಯ ಅಂತಂದ್ರೆ ಏನು, ಅದರ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪ ಅನ್ನುವಂತಹದ್ದನ್ನ ನಾವು ಆಗಮಂತರೇಣ ಅಂದ್ರೆ ಇಲ್ಲಿ ಆಗಮವನ್ನ ಬಿಟ್ಟು ಉಪನಿಷತ್ತುಗಳನ್ನ ಬಿಟ್ಟು ಅದನ್ನ ನಮ್ಮ ಬುದ್ಧಿಯಿಂದ ಅದನ್ನ ಊಹಿಸ್ಲಿಕ್ಕೆ ಅದು ಆಗುವುದಿಲ್ಲ ಅಂತ ಹೇಳ್ತಾರೆ. ಯಾವುದು ಅತಿ ಗಂಭೀರವಾಗಿರ್ತಕ್ಕಂಥ ಮುಕ್ತಿಗೆ ಕಾರಣವಾಗಿರುವಂತ ಆ ವಸ್ತುವಿನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನ ನಾವು ಆಗಮದಿಂದಲೇ ತಿಳ್ಕೊಳ್ಬೇಕು, ಶ್ರುತಿಗಳಿಂದಲೇ ತಿಳ್ಕೊಳ್ಬೇಕು. ಅದನ್ನ ಬಿಟ್ಟು ನಾವು ಬೇರೆ ರೀತಿಯಿಂದ ನಮ್ಮ ಬುದ್ಧಿಯಿಂದ ಅದನ್ನ ಉತ್ಪ್ರೇಕ್ಷೆ ಮಾಡಿ ತಿಳ್ಕೊಳ್ತೀವಿ ಅಂತಂದ್ರ ಆ ನಮ್ಮ ಉತ್ಪ್ರೇಕ್ಷೆಗೆ ಅದು ನಿಲುಕುವುದಿಲ್ಲ. ಯಾಕಂದ್ರೆ ನೈಷಾತರ್ಕೇನ ಮತಿರಾಪನೆಯ ಸುತ್ತಿ ಹೇಳ್ತದ, ತರ್ಕದಿಂದ ಅದನ್ನ ಊಹಾ ಮಾಡಿ ಆತ್ಮನನ್ನ ಅರಿಲಿಕ್ಕೆ ಆಗೋದಿಲ್ಲ ಅಂತ. ನಾವು ಶ್ರುತಿಗಳಿಂದಲೇ ಅರಿಬೇಕೇ ಹೊರತು ಅದನ್ನ ತರ್ಕದಿಂದ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಅದು ಅತಿ ಗಂಭೀರವಾಗಿರ್ತಕ್ಕಂಥದ್ದು, ಮುಕ್ತಿಗೆ ಕಾರಣವಾಗಿರ್ತಕ್ಕಂಥ ವಸ್ತು ಯಥಾತ್ಮದಲ್ಲಿ ಯಥಾರ್ಥವಾದ ಜ್ಞಾನ ಅಂತ.
ಆ ಮುಕ್ತಿಯನ್ನು ಹೊಂದಲಿಕ್ಕೆ ನಮಗೆ ಯಥಾರ್ಥವಾದ ಜ್ಞಾನ ಅದು ಆಗಮದಿಂದಲೇ ತಿಳಿಲಿಕ್ಕೆ ಬರ್ತದೆ ಹೊರತು ಅದನ್ನು ಬಿಟ್ಟು ನಾವು ತರ್ಕದಿಂದ ಅದನ್ನು ಅರ್ಥಕೊಳ್ತೀವಿ ಅಂತಂದ್ರೆ ಅದು ಯಾವ ಕಾಲಕ್ಕೂ ಅದನ್ನ ನಾವು ಮನಸ್ಸಿನಿಂದ ಉತ್ಪ್ರೇಕ್ಷೆ ಮಾಡಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ನಹಿ ಇದಂ ಅತಿ ಗಂಭೀರಂ ಭಾವಯಾತಾತ್ಮಂ ಮುಕ್ತಿ ನಿಬಂಧನಂ ಆಗಮಂತರೇಣ ಉತ್ಪ್ರೇಕ್ಷಿತಮಪಿ ಶಕ್ಯಂ. ಇನ್ನು ರೂಪಾದ್ಯಭಾವಾತ್ ಹಿ ನ ಅಯಂ ಅರ್ಥಃ ಪ್ರತ್ಯಕ್ಷ ಗೋಚರ. ಈಗ ಆ ಬ್ರಹ್ಮ ವಸ್ತುವಿಗೆ ರೂಪಾದಿಗಳಿಲ್ಲ. ರೂಪ ಇದ್ದಿದ್ರೆ ಅದು ಪ್ರತ್ಯಕ್ಷವಾಗಿ ಗೋಚರ ಆಕೈತಿ ಅಂತ ಹೇಳ್ಬೋದಾಗಿತ್ತು. ಅಥವಾ ಇಲ್ಲಿ ರೂಪ ಅನ್ನೋದ್ರಿಂದ ಇಲ್ಲಿ 5 ವಿಷಯಗಳನ್ನು ತಗೊಳ್ಬಹುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ. ಈ 5 ವಿಷಯಗಳಿಂದ ಆ ಬ್ರಹ್ಮ ವಸ್ತು ಕೂಡ್ಕೊಂಡಿಲ್ಲ. ಅದು ಶಬ್ದಕ್ಕೆ ನಿಲುಕುವಂತಹದ್ದು ಅಲ್ಲ. ಅದು ಸ್ಪರ್ಶದಿಂದ ಮುಟ್ಟಿ ಬ್ರಹ್ಮನ್ ತಿಳ್ಕೊಳಕ್ಕೂ ಬರಂಗಿಲ್ಲ. ರೂಪ ಇಲ್ಲದೆ ಇರೋದು ನಮ್ಮ ಕಣ್ಣಿಗೂ ಕಾಣಂಗಿಲ್ಲ ಅದನ್ನ. ಮತ್ತದನ್ನ ನಾಲಿಗೆಯಿಂದ ಅನುಭವಿಸಕ್ಕೂ ಬರಂಗಿಲ್ಲ. ಅದಕ್ಕೆ ಇಲ್ಲಿ ಗಂಧ ಅಂದ್ರೆ ಇಲ್ಲಿ ಪಂಚ ವಿಷಯಗಳೇನದಾವಲ್ಲ ಇವು ಪ್ರತ್ಯಕ್ಷ ಗೋಚರದಾವ. ಯಾಕ ನಮ್ಮ ಇಂದ್ರಿಯಗಳಿಂದ ಅರಿಲಿಕ್ಕೆ ಬರ್ತದ. ಆದರೆ ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ರಹಿತವಾಗಿರುವುದರಿಂದ ಅದನ್ನ ನಾವು ಪ್ರತ್ಯಕ್ಷವಾಗಿ ಇಂದ್ರಿಯಗಳಿಂದ ಅರಿಲಿಕ್ಕೆ ಬರೋದಿಲ್ಲ ಅಂತ ಹಿಂಗ್ ಹೇಳಿರೋ. ರೂಪಾದ್ಯಭಾವಾತ್ ಅಯಂ ನ ಅಯಂ ಅರ್ಥ ಪ್ರತ್ಯಕ್ಷ ಗೋಚರ. ಅಯಂ ಅರ್ಥ ಅಂತಂದ್ರೆ ಈ ವಿಷಯ ಯಾವುದು ಬ್ರಹ್ಮ ವಿಷಯ ಅಂತ. ಆ ಪರಮಾತ್ಮನ ವಿಷಯವನ್ನ ನಾವು ರೂಪಾದಿ ರಹಿತವಾಗಿರುವುದರಿಂದ ಅದು ನಮ್ಗೆ ಪ್ರತ್ಯಕ್ಷ ಗೋಚರ ಅಲ್ಲ. ಲಿಂಗಾದ್ಯಭಾವಾಚ ನ ಅನುಮಾನಾದೀನಾಂ ಇತಿ ಚ ಅವೋಚಾಮ. ಮತ್ತಿಲ್ಲಿ ಯಾವುದೇ ಲಿಂಗಗಳು ಇಲ್ಲದೆ ಇರುವುದರಿಂದ ಅದನ್ನ ಅನುಮಾನದಿಂದಲೂ ಕೂಡ ತಿಳಿಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರ. ಹೆಂಗ ಪರ್ವತೋ ವನ್ಯಮಾನ್ ಧೂಮಾನ್. ಆ ಧೂಮ ಅಂದ್ರೆ ಹೊಗೆಯ ಲಿಂಗವನ್ನ ಇಟ್ಟುಕೊಂಡು ಅಲ್ಲಿ ಹೆಂಗ ಪರ್ವತದಲ್ಲಿ ಬೆಂಕಿ ಇದೆ ಅಂತ ನಾವು ಅನುಮಾನ ತಿಳ್ಕೊಳ್ತಾ ಇದ್ದೇವಲ್ಲ, ಹಂಗ ಆತ್ಮನನ್ನ ಅರಿಲಿಕ್ಕೆ ಯಾವುದೇ ಲಿಂಗ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅನುಮಾನದಿಂದ ಆತ್ಮ ಹೀಗಿದೆ ಅಂತೇಳಿ ಅದನ್ನ ಅನುಮಾನದಿಂದಲೂ ಕೂಡ ತಿಳಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಷ್ಟು ವಿಚಾರವನ್ನ ಇಲ್ಲಿ ವೇದಾಂತಿಗಳು ಸಾಂಖ್ಯವಾದಿಯನ್ನ ಕುರಿತು ಹೇಳ್ಕೊಂಡು ಬಂದ್ರು. ಇದು ಈ ವಿಷಯವನ್ನ ಮತ್ತು ಹಿಂದಿನೂ ಕೂಡ ಹೇಳ್ಕೊಂಡು ಬಂದಾರ ಅಂತ. ಇತ್ತೀಚೆ ಅವೋಚಾಮ ಅಂದ್ರೆ ಹಿಂದಿನೂ ಕೂಡ ಇದನ್ನ ಹೇಳಿದೀವಿ ಅಂತ ಹೇಳಂದ್ರು ಅವರು. ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಆ ವಸ್ತು ಅನ್ನುವಂತಹದ್ದು ವಿಷಯವಾಗುವಂತಹದ್ದಲ್ಲ. ಅದನ್ನ ನಾವು ಯಥಾರ್ಥವಾಗಿ ಆ ಬ್ರಹ್ಮ ವಸ್ತು ಇರುವಂತೆ ಅದು ಇದ್ದಂತೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಮಗ ಆಗಮಗಳು ಬೇಕು ಅಂತ. ಪ್ರಮಾಣಗಳು, ಶ್ರುತಿ ಪ್ರಮಾಣಗಳೇ ನಮಗ ಶ್ರುತಿ ಮೂಲಕವಾಗಿ ಗುರುಗಳಿಂದ ನಾವು ಶ್ರವಣ ಮಾಡಿದಾಗ ಮಾತ್ರ ಅದರ ಒಂದು ಅನುಭವ ನಮಗಾಗ್ತದೆ. ಬ್ರಹ್ಮದ ಯಥಾರ್ಥ ಜ್ಞಾನ ನಮಗಾಗ್ತದೆ. ಅದರಿಂದ ನಾವು ಮೋಕ್ಷವನ್ನು ಹೊಂದ್ತಾ ಇದ್ದೀವಿ. ಬರೀ ಕೇವಲ ಅಲ್ಲಿ ಶ್ರುತಿ ರಹಿತವಾಗಿರ್ತಕ್ಕಂತಹ ತರ್ಕದಿಂದ ಅದನ್ನ ನಾವು ಊಹಿಸಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತೇಳಿ ಇಲ್ಲಿ ಆಚಾರ್ಯ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡು ಬಂದ್ರು. ಇನ್ನ ನಾವು ತರ್ಕದಿಂದ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಂತ ಹೇಳ್ತಾರ. ನಾವು ತರ್ಕ ಮಾಡಿ ಮುಕ್ತಿ ಪಡಿತೀವಿ ಅಂತಂದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅಪಿಚ ಸಮ್ಯಕ್ ಜ್ಞಾನಾತ್ ಮೋಕ್ಷ ಇತಿ ಸರ್ವೇಷಾಂ ಮೋಕ್ಷವಾದೀನಾಂ ಅಭ್ಯುಪಗಮಃ. ಸಮ್ಯಕ್ ಜ್ಞಾನಾತ್ ಮೋಕ್ಷ. ಅಪಿಚ ಅಂದ್ರೆ ಮತ್ತು ಕೂಡ ಇಲ್ಲಿ ಸಮ್ಯಕ್ ಜ್ಞಾನಾತ್. ಸಮ್ಯಕ್ ಜ್ಞಾನ ಅಂದ್ರೆ ಯಥಾರ್ಥವಾದ ಜ್ಞಾನ ಅಂತ. ಈಗ ಮಬ್ಬುಗತ್ತಲೆಯಲ್ಲಿ ಹಗ್ಗ ಬಿದ್ದಿರ್ತದ. ಅದನ್ನ ನಾವು ನೋಡಿ ಏನಂತೀವಿ, ಓ ಹಾವು ಅಂತೀವಿ. ಅಲ್ಲಿ ನಿಜವಾಗಿ ಸರ್ಪ ಇದೆ ಏನೋ ಅಂತಂದ್ರೆ ಇಲ್ಲ, ಅಲ್ಲಿರೋದೇನು ಹಗ್ಗ. ಆ ಹಗ್ಗದ ಯಥಾರ್ಥ ಜ್ಞಾನ ಇಲ್ಲದಕ್ಕಾಗಿ ನಮಗೆ ಹಾವಾಗಿ ತೋರಿತು. ಅಲ್ಲಿ ಹಾವಂತ ತಿಳ್ಕೊಂಡಿದ್ದು ಭ್ರಮಾಜ್ಞಾನ, ಅದು ಯಥಾರ್ಥ ಜ್ಞಾನ ಅಲ್ಲ, ಅದು ಸಮ್ಯಕ್ ಜ್ಞಾನ ಅಲ್ಲ. ಹಗ್ಗವನ್ನ ಹಗ್ಗ ಅಂತ ತಿಳ್ಕೊಂಡೇವಿ ಅಂದ್ರೆ ಸಮ್ಯಕ್ ಜ್ಞಾನ. ಹಗ್ಗವನ್ನ ಹಾವು ಅಂತ ತಿಳ್ಕೊಂಡೇವಿ ಅಂತಂದ್ರೆ
ಅದು ಅಯಥಾರ್ಥ ಜ್ಞಾನ, ಅದಕ್ಕೆ ಭ್ರಮಾಜ್ಞಾನ ಅಂತ ಕರೀತಾರೆ. ಹಂಗ ಇಲ್ಲಿ ಸಮ್ಯಕ್ ಜ್ಞಾನಾತ್ ಮೋಕ್ಷ. ಇಲ್ಲಿ ಯಥಾರ್ಥವಾದ ಜ್ಞಾನ ಯಾವುದು ಅಂತಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನವೇ ಜ್ಞಾನ ಅಂತ ತಿಳಿಸ್ಕೊಳ್ತದೆ. ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳಿದ್ರು. ಜೀವ ಬ್ರಹ್ಮರ ಅಂದ್ರೆ ಜೀವ ಬ್ರಹ್ಮ ಸ್ವರೂಪನೇ ಅದಾನ, ಜೀವನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನುವಂತ ಜ್ಞಾನ, ಇದು ಸಮ್ಯಕ್ ಜ್ಞಾನ. ಈ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಅಂತ. ಯಾರು ಸರ್ವೇಶಾಂ ಮೋಕ್ಷವಾದೀನಾಂ, ಈ ಮೋಕ್ಷವನ್ನ ಹೇಳ್ತಕ್ಕಂತ ಎಲ್ಲಾ ವಾದಿಗಳು ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷ ಅಂತ ಏನ್ ಹೇಳ್ತಾರಲ್ಲ, ಎಲ್ಲರ ಒಂದು ಅಭಿಪ್ರಾಯ ಏನದ ಅಂತಂದ್ರೆ ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷ ಅನ್ನುವಂತಹದ್ದು, ಮೋಕ್ಷವನ್ನ ಹೇಳ್ತಕ್ಕಂತ ಎಲ್ಲಾ ವಾದಿಗಳಿಗೂ ಅದು ಒಮ್ಮತ ಆಗೈತಿ ಅಂದ್ರೆ ಎಲ್ಲರದು ಅಭಿಪ್ರಾಯ ಐತಿ ಅಂತ. ಎಲ್ಲರೂ ಅದನ್ನ ಒಪ್ಕೊಳ್ತಾರಲ್ರಿ, ಎಲ್ಲ ಇಷ್ಟು ಒಪ್ಪ್ಯಾರಲ್ರಿ ಎಲ್ಲರೂ. ಈಗ ಮೋಕ್ಷವನ್ನ ಪ್ರತಿಪಾದನೆ ಮಾಡ್ತಕ್ಕಂತ ಈ ಏನ ವೇದಾಂತಿಗಳದಾರಲ್ರಿ ಇವಾಗ, ಅಂದ್ರೆ ಅದ್ವೈತ ವೇದಾಂತಿಗಳು ಅಂತ. ಅದರಲ್ಲಿ ಅದ್ವೈತ ವೇದಾಂತಿಗಳು ಏನ್ ಹೇಳ್ತಾರ, ಅದ್ವೈತದಲ್ಲಿ ಎಷ್ಟೋ ಮಂದಿ ಅದಾರ, ಎಲ್ಲರ ಅಭಿಪ್ರಾಯ ಏನದ, ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿ ಎಲ್ಲರೂ ಇದನ್ನ ಒಪ್ಪಿದ್ದಾರೆ ಅಂತ. ತಚ್ಚ ಸಮ್ಯಕ್ ಜ್ಞಾನಂ ಏಕರೂಪಂ. ಆ ಸಮ್ಯಕ್ ಜ್ಞಾನ ಅನ್ನುವಂಥದ್ದು ಅದು ಏಕರೂಪವಾಗಿದೆ ಅಂತ, ಅದು ಒಂದೇ ರೂಪವಾಗಿದೆ ಅಂತ. ಅಲ್ಲಿ ಬೇರೆ ಬೇರೆ ಅನ್ನುವಂತಹದ್ದಿಲ್ಲ, ಅದು ಒಂದೇ ರೂಪ. ಯಾಕಂತಂದ್ರೆ ವಸ್ತುತಂತ್ರತ್ವಾತ್, ವಸತೀತಿ ವಸ್ತು ಅಂತ ಹೇಳ್ತಾರೆ. ಅದು ವಸ್ತುತಂತ್ರ. ವಸ್ತುತಂತ್ರ ಏನು, ಯಥಾರ್ಥ ತ್ರಿಕಾಲಬಾಧಿತವಾಗಿರ್ತಕ್ಕಂಥದ್ದು ಅಂತ ವಸ್ತು. ಇವೆಲ್ಲ ಉಳಿದಿದ್ದೆಲ್ಲ ಭ್ರಮಾತ್ಮಕ ಅದಾವ, ಇವೆಲ್ಲ ಕಾಲ್ಪನಿಕ ಅದಾವ. ಯಾವುದು ತ್ರಿಕಾಲದಲ್ಲಿ ಬಾಧೆ ಹೊಂದದೇ ಇರತಕ್ಕಂಥದ್ದು ಅದು ನಿಜವಾದ ವಸ್ತು ಅಂತ. ಅದು ವಸ್ತುತಂತ್ರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಅವರು ವಸ್ತುತಂತ್ರತ್ವ, ಅದು ಏಕರೂಪಂ ಅಂತ. ಆ ಸಮ್ಯಕ್ ಜ್ಞಾನ ಅನ್ನುವಂತಹದ್ದು ಅದು ಏಕರೂಪವಾಗಿದೆ. ಯಾಕಂದ್ರೆ ಅದು ವಸ್ತುತಂತ್ರವಾಗಿರುವುದರಿಂದ ಅಂತಂದ್ರು. ಈಗ ಮತ್ತೆ ಅದನ್ನ ಭಾಷೆಯಲ್ಲಿ ಮುಂದುವರಿಸ್ತಾರ. ಏಕರೂಪೇಣ ಹಿ ಅವಸ್ಥಿತಃ ಯೋ ಅರ್ಥಃ ಸ ಪರಮಾರ್ಥಃ. ಅಂದ್ರೆ ಏಕರೂಪದಲ್ಲಿ ಅವಸ್ಥಿತ ಅಂದ್ರೆ ಇರುವಂತ ಯಾವ ವಿಷಯ ಇದೆಯೋ ಅದು ಪಾರಮಾರ್ಥ ಅಂತ. ಯಾವ ವಸ್ತು ಬದಲಾವಣೆ ಹೊಂದಂಗಿಲ್ಲ. ಈ ಪ್ರಪಂಚ ಬದಲಾವಣೆ ಹೊಂದ್ತಾ ಇರ್ತದೆ, ಅದು ವಿಕಾರ ಆಗ್ತಾ ಇರ್ತದೆ. ಅದು ನಾವು ನೋಡ್ತಾ ಇದ್ದಂಗ ಈ ಪ್ರಪಂಚ ಒಂದೇ ರೀತಿ ಇರಂಗಿಲ್ಲ ಅಂತಿದು. ಇದು ವಿಕಾರಾತ್ಮಕವಾಗಿರ್ತಕ್ಕಂಥದ್ದು. ಆದ್ರೆ ಯಾವುದು ಸೃಷ್ಟಿ ಪೂರ್ವದಲ್ಲಿ ಆಗಲಿ, ಸೃಷ್ಟಿ ಕಾಲದಲ್ಲಿ ಆಗಲಿ, ಮತ್ತೆ ಸೃಷ್ಟಿ ಸ್ಥಿತಿ, ಸೃಷ್ಟಿ ಇರುವಾಗ ಆಗಲಿ, ಮತ್ತೆ ಪ್ರಳಯ ಆದ ಆಗಲಿ, ಅಂದ್ರೆ ಮೂರೂ ಕಾಲಗಳಲ್ಲಿಯೂ ಕೂಡ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳದೆ ಇರುವಂತಹದ್ದು, ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳದೆ ಇರತಕ್ಕಂತದ್ದೇನದಲ್ಲ ಅದು ಪಾರಮಾರ್ಥಿಕ ವಸ್ತು ಅಂತ. ಸಪರಮಾರ್ಥ ಅಂತ ಹೇಳಿದ್ರು. ಏಕರೂಪೇಣ ಅವಸ್ಥಿತ ಅಂದ್ರೆ ಒಂದೇ ಸ್ವರೂಪದಿಂದ ಇರುವಂತ ಯಾವ ಯೋ ಅರ್ಥ ಅಂದ್ರೆ ಯಾವ ವಿಷಯ, ವಿಷಯ ಅಂದ್ರೆ ಇಲ್ಲಿ ವಸ್ತು ಯಾವುದು, ಬ್ರಹ್ಮ. ಆ ಬ್ರಹ್ಮ ಅನ್ನುವಂತಹದ್ದೇನದ ಅಂತಂದ್ರೆ ಅದು ಏಕರೂಪವಾಗಿರುವಂತಹದ್ದು ಅಂತ. ಆದ್ರೆ ಅದು ಪಾರಮಾರ್ಥ ವಸ್ತು ಅಂತದು. ಲೋಕೆ ತದ್ವಿಷಯಂ ಜ್ಞಾನಂ ಸಮ್ಯಕ್ ಜ್ಞಾನಂ ಉಚ್ಯತೆ. ಲೋಕದೊಳಗ ಅಂಥ ವಿಷಯಕವಾಗಿರ್ತಕ್ಕಂಥ ಜ್ಞಾನವೇ ಸಮ್ಯಕ್ ಜ್ಞಾನ ಅಂತ ಕರೀತಾರೆ. ಆ ವಸ್ತು ವಿಷಯಕವಾಗಿರ್ತಕ್ಕಂಥ ಜ್ಞಾನ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಡ್ರಿ. ಈಗ ಬ್ರಹ್ಮ ಇದೊಂದು ವಸ್ತು, ಆ ವಸ್ತುವಿನ ಜ್ಞಾನ ಯಥಾರ್ಥ ಜ್ಞಾನ, ಅದು ಇದ್ದಕ್ಕಿದ್ದಂಗೆ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ ಅಂತ. ಯಾವ ವಸ್ತು ಹೇಗಿದೆಯೋ ಅದು ಹಾಗೆ ತಿಳ್ಕೊಳ್ಬೇಕು ಅಂತ. ಮತ್ತೆ ಅದಕ್ಕೆ ನಾವು ವಿರುದ್ಧವಾಗಿ ತಿಳ್ಕೊಂಡೇವಂದ್ರೆ ಅಲ್ಲಿ ಇರೋದು ಮೋಟು ಮರ, ಕಳ್ಳ ಅಂತಂದ್ಬಿಟ್ರೆ ಅದು ಯಥಾರ್ಥ ಜ್ಞಾನ ಅಲ್ಲ. ಮೋಟ ಮರ ಇದೆ, ನಾವು ಮೊಬ್ಬ ತಲೆಯಲ್ಲಿ ಏನ್ ಮಾಡ್ತೀವಿ, ನಮ್ಮ ಹತ್ರ ಒಂದಿಷ್ಟು ಹಣ ಇರ್ತ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅಯ್ಯೋ ಅಲ್ಲಿ ಕಳ್ಳ ಇದ್ದಾನೆ, ನನ್ನ ಹಣವನ್ನ ಕದೀತಾನೆ ಅಂತಂದಾಗ ಅದು ಯಥಾರ್ಥ ಜ್ಞಾನ ಅಲ್ಲ. ಯಾಕ ಸ್ವಲ್ಪ ಆಮೇಲೆ ಅವನಿಗೆ ಡೌಟ್, ಸಂಶಯ ಬರ್ತೈತಿ, ಕಳ್ಳ ಆಗಿದ್ರೆ ಅತ್ತಾಗಿತ್ತ ಬರ್ಬೇಕಾಗಿತ್ತು, ಅದ ನಿಂತೈತಿ ಅಂತಂದ್ರ ಅವೇನ್ ಕಳ್ಳನೋ ಅಥವಾ ಮೋಟು ಮರವೋ ಅಂತ
ಅವನಿಗೆ ಸಂದೇಹ ಉಂಟಾದಾಗ ಯಾವಾಗ ಹತ್ರ ಹೋಗಿ ನೋಡಿದಾಗ ಅವನಿಗೆ ಏನ್ ಅನಿಸ್ತೈತಿ, ಓ ಇವನು ಕಳ್ಳ ಅಲ್ಲಪ್ಪ, ಇದೊಂದು ಮೋಟು ಮರ ಅಂಥೇಳಿ ಅವನಿಗೆ ಯಥಾರ್ಥ ಜ್ಞಾನ ಕತ್ತಿಲ್ರಿ. ಅದಕ್ಕ ಇದ್ದ ವಸ್ತು ಇದ್ದಂಗ ತಿಳ್ಕೊಳ್ಳೋದಕ್ಕನೆ ಇಲ್ಲಿ ಸಮ್ಯಕ್ ಜ್ಞಾನ ಅಂತ. ತದ್ ವಿಷಯಂ ಜ್ಞಾನಂ ಸಮ್ಯಕ್ ಜ್ಞಾನ ಇತ್ಯುಚ್ಯತೆ. ಲೋಕದಲ್ಲಿ ಯಾವ ವಸ್ತು ಅನ್ನುವಂತಾದೋ ಆ ವಿಷಯಕವಾಗಿರ್ತಕ್ಕಂಥ ಜ್ಞಾನವೇ ಸಮ್ಯಕ್ ಜ್ಞಾನ. ಯಥಾ ಅಗ್ನಿ ಉಷ್ಣ ಇತಿ. ಇವಾಗ ಬೆಂಕಿ ಅನ್ನುವಂತಹದ್ದು ಉಷ್ಣ ಉಳ್ಳದ್ದಾಗಿದೆ, ಬೆಂಕಿ ಸುಡ್ತದ ಅಂತ ಹೇಳ್ತೇವೆ. ಇದನ್ನ ಯಾರ ವಾದ ಮಾಡಿ ಇಲ್ಲಪ್ಪ ಬೆಂಕಿ ತಣ್ಣಗದ ಅಂತ ಹೇಳಿ ಅದನ್ನ ಖಂಡನ ಮಾಡಕ್ ಬರ್ತೈತೇನ್ರಿ? ಅದು ಎಲ್ಲರ ಅನುಭವದಲ್ಲಿ ಬೆಂಕಿ ಸುಡುದು ಹೌದಿಲ್ರಿ? ಅದು ಬೆಂಕಿ ಉಷ್ಣ ಅನ್ನುವಂತಹದ್ದು ಅವ್ ಯಾವ ಪಾಮರ ಇರ್ಲಿ ಪಂಡಿತ ಇರ್ಲಿ ಯಾರೇ ಇರ್ಲಿ ಎಲ್ಲರ ಅನುಭವದಲ್ಲಿ ಏನದ, ಬೆಂಕಿ ಉಷ್ಣ ಅಂದ್ರೆ ಸುಡುವಂತಹದ್ದಾದ. ಇದನ್ನ ಮಾತ್ರ ಇದು ಯಥಾರ್ಥ ಜ್ಞಾನ. ಬೆಂಕಿ ಸುಡ್ತದ ಅನ್ನೋದು ಯಥಾರ್ಥ ಜ್ಞಾನ, ಬೆಂಕಿ ತಣ್ಣಗೈತೆ ಅನ್ನೋದು ಯಥಾರ್ಥ ಜ್ಞಾನ. ಇದು ಭ್ರಮಾಜ್ಞಾನ ಅಂತ. ಬೆಂಕಿ ಯಾವತ್ತೂ ತಣ್ಣಗಿರಂಗಿಲ್ಲ, ಬೆಂಕಿ ಧರ್ಮ ಏನು ಸುಡುದು ಅಂತ. ತತ್ರ ಏವಂ ಸತಿ ಸಮ್ಯಕ್ ಜ್ಞಾನೇ ಪುರುಷಾಣಾಂ ವಿಪ್ರತಿಪತ್ತಿ ಅನುಪಪನ್ನ. ತತ್ರ ಏವಂ ಸತಿ ಅಂದ್ರೆ ಹೀಗಿರುತ್ತಿರ್ಲಿಕ್ಕಾಗಿ ಸಮ್ಯಕ್ ಜ್ಞಾನೇ ಪುರುಷಾಣಾಂ ವಿಪ್ರತಿಪತ್ತಿ ಅನುಪಪನ್ನ. ಇಲ್ಲಿ ಸಮ್ಯಕ್ ಜ್ಞಾನದ ವಿಷಯಕವಾಗಿ ಅಂದ್ರೆ ಯಥಾರ್ಥ ಜ್ಞಾನ ವಿಷಯಕವಾಗಿ ಇಲ್ಲಿ ಪುರುಷಾಣಾಂ ಅಂದ್ರೆ ಪುರುಷರಿಗೆ ಅಂತ. ಇಲ್ಲಿ ಪುರುಷರಿಗೆ ಏನಾಗ್ತೈತಿ ಅಂತಂದ್ರೆ ವಿಪ್ರತಿಪತ್ತಿ ಅನುಪಪನ್ನ. ಅಲ್ಲಿ ವಿರುದ್ಧವಾಗಿರ್ತಕ್ಕಂತ ಒಂದು ಅಭಿಪ್ರಾಯ ಅನ್ನುವಂತಹದ್ದು ಪುರುಷರಿಗೆ ಅದು ಇರುವುದು ಸರಿಯಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ಅಭಿಪ್ರಾಯ ಇರಬೇಕು. ಒಬ್ಬ ಒಂಥರ ತಿಳ್ಕೊಳ್ಳೋದು ಇನ್ನೊಬ್ಬ ಒಂಥರ ತಿಳ್ಕೊಳ್ಳೋದು ಅದು ವಿರುದ್ಧವಾದ ಅಭಿಪ್ರಾಯ ಅಂತ. ಈಗ ಒಂದು 4 ಮಂದಿ ಕೂಡದಾರ ಅಂತ ತಿಳ್ಕೊಳ್ರಿ. ಒಬ್ಬವ ಸೊಂಡಿ ಮುಟ್ಟಿದ, ಮುಟ್ಟೇನಂದ ಆನೆ ಹೆಂಗೈತಪ್ಪ ಅಂದ್ರೆ ಒಣಕಿದ್ದಂಗೈತಿ. ಮತ್ತೊಬ್ಬವ ಕಿವಿ ಮುಟ್ಟಿದ, ಆನೆ ಹೆಂಗೈತಪ್ಪ ಅಂದ್ರೆ ಮರ ಇದ್ದಂಗೈತಿ ಅಂತಂದ. ಹಿಂಗ ಒಬ್ಬೊಬ್ರು ಒಂದೊಂದು, ಒಬ್ಬ ಕಾಲು ಮುಟ್ಟಿದ ಕಂಬ ಇದ್ದಂಗೈತಿ ಅಂತಂದ. ಅಂದ್ರೆ ಅವು ಯಥಾರ್ಥ ಜ್ಞಾನ ಅಂದ್ರೆ ಅವು ಕುರುಡ್ರು ನೋಡಿಲ್ಲ, ಪೂರಾ ಆನಿ ನೋಡಿಲ್ಲ, ಅವೆಲ್ಲ ಉಳಿದನ ಆನಿ ಹೋದಿಲ್ರಿ. ಸೊಂಡಿಲು, ಕಿವಿ, ಕಾಲು, ಹೊಟ್ಟೆ, ಬಾಲ ಇವೆಲ್ಲ ಇದ್ದದ್ದನೇ ಆನೆಯನ್ನು ತಿಳಿಸ್ಕೊಳ್ತದೆ. ಹಂಗ ಇಲ್ಲಿ ಒಂದು ವಸ್ತುವಿನ ಬಗ್ಗೆ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯ ಇತ್ತು ಅಂತಂದ್ರೆ ಆ ಪುರುಷರಿಗೆ ಅದು ಸಮ್ಯಕ್ ಜ್ಞಾನ ಆಗುವುದಿಲ್ಲ ಅಂತದು. ಆ ಸಮ್ಯಕ್ ಜ್ಞಾನ ವಿಷಯದೊಳಗ ಪುರುಷರಿಗೆ ವಿರುದ್ಧ ಅಭಿಪ್ರಾಯ ಅನ್ನುವಂಥದ್ದು ಇರೋದದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಅವರು ತತ್ರ ಏವಂ ಸತಿ ಸಮ್ಯಕ್ ಜ್ಞಾನೇ ಪುರುಷಾಣ ವಿಪ್ರತಿಪತ್ತಿ ಅನುಪನ್ನ. ತರ್ಕಜ್ಞಾನಾನಾಂತೂ ಅನ್ಯ ವಿರೋಧಾತ್ ಪ್ರಸಿದ್ಧ ವಿಪ್ರತಿಪತ್ತಿ. ಆದ್ರೆ ಲೋಕದಲ್ಲಿ ತರ್ಕಜ್ಞಾನ ಅನ್ನುವಂತಹದ್ದು ಐತಲ್ಲ, ಇದು ಅನ್ಯ ವಿರೋಧಾತ್. ಒಬ್ಬ ಹೇಳಿದ್ದು ಇನ್ನೊಬ್ಬನಿಗೆ ವಿರೋಧ ಆಗ್ತೈತೆ. ಅದು ತರ್ಕ ಮಾಡುವವರು ತಾರ್ಕಿಕರದಾರ ಅಂತ ತಿಳ್ಕೊಡ್ರಿ. ಇವಾಗ ಅದ್ರಲ್ಲಿ ನವೀನ ತಾರ್ಕಿಕರು, ಆಮೇಲೆ ಪ್ರಾಚೀನ ತಾರ್ಕಿಕರು ಅಂತ ಬರ್ತಾರ. ಅದ್ರಾಗ ಪ್ರಾಚೀನ ತಾರ್ಕಿಕ ಹೇಳಿದ್ದು ನವೀನ ನಾಯಕರಿಗೆ ಒಪ್ಪಂಗಿಲ್ಲ, ನವೀನ ನಾಯಕರಿಗೆ ತಾರ್ಕಿಕರಿಗೆ ಪ್ರಾಚೀನ ನಾಯಕರು ಒಪ್ಪಂಗಿಲ್ಲ. ಅಂದ್ರೆ ಅಲ್ಲಿ ವಿರುದ್ಧ ಅಭಿಪ್ರಾಯಗಳು ಅಂತ ಅಲ್ಲಿ. ಯಾಕಂದ್ರೆ ಒಂದು ಹೇಳಿದ ಬಳಿಕ ಅಲ್ಲಿ ಇನ್ನೊಬ್ಬರು ಅದನ್ನ ಖಂಡಿಸಿರಬಾರದು. ಅನ್ಯೋನ್ಯ ವಿರಾಧಾತ್ ಪ್ರಸಿದ್ಧ ವಿಪ್ರತಿಪತ್ತಿ. ಅಂದ್ರೆ ಈ ತರ್ಕಜ್ಞಾನಗಳಿಗೆ ಒಬ್ಬರಿಗಿಂತಲೂ ಒಬ್ಬರು ವಿರೋಧವಾಗಿರ್ತಕ್ಕಂಥದ್ದು, ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯ ಅನ್ನುವಂಥದ್ದು ಲೋಕದಲ್ಲಿ ಪ್ರಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಯಾರು ತರ್ಕಜ್ಞಾನ ಉಳ್ಳವರದಾರಲ್ಲ ಅವ್ರು ಪರಸ್ಪರ ವಿರೋಧವಾಗಿರುವುದರಿಂದ ಅಂತ. ಆ ತರ್ಕಜ್ಞಾನ ಉಳ್ಳವರಿಗೆ ಪರಸ್ಪರ ವಿರೋಧ ಐತೆ. ಅವಳ ವಿಷಯಕ್ಕೆ ಅವರು ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯದಿಂದ ಅವರು ಪ್ರಸಿದ್ಧವಾಗಿದ್ದಾರೆ ಅಂತ ಇದನ್ನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರಿ. ಇವಾಗ ಯತ್ ಹಿ ಕೇನಚಿತ್ ತಾರ್ಕಿಕೇನ ಇದಮೇವ ಸಮ್ಯಕ್ ಜ್ಞಾನಮಿತಿ ಪ್ರತಿಪಾದಿತಂ ತತ್ ಅಪರೇಣ ವ್ಯುತ್ಥಾಪ್ಯತೆ. ಈಗ ಒಬ್ಬವ ತಾರ್ಕಿಕ ಏನ್ ಮಾಡಿಬಿಟ್ಟ, ನೋಡಪ್ಪ ಇದೇ ಯಥಾರ್ಥವಾದ ಜ್ಞಾನ ಅಂಥೇಳಿ
ಪ್ರತಿಪಾದನ ಮಾಡಿದ. ಹ್ಮ್ ಯಾವುದೋ ಒಂದು ವಿಷಯವನ್ನ ನೋಡಪ್ಪ ಇದು ಯಥಾರ್ಥ ಜ್ಞಾನ ಅಂತ ಒಬ್ಬ ತಾರ್ಕಿಕ ಹೇಳಿದ. ಹ್ಮ್ ಹೇಳಿದ ಮೇಲೆ ತತ್ ಅಪರೇಣ ವ್ಯುತ್ಥಾಪ್ಯತೆ, ಹ್ಮ್ ಅದನ್ನ ಮತ್ತೊಬ್ಬ ಖಂಡಿಸ್ಬಿಟ್ಟ, ನೀ ಹೇಳಿದನ್ ಕರೆಕ್ಟ್ ಐತಿ, ಇದು ನೀ ಹೇಳಿದ್ ಸರಿ ಅಲ್ಲ, ಇದು ಯಥಾರ್ಥ ಜ್ಞಾನ ಅಲ್ಲ, ನಾ ಹೇಳ್ತೀನಿ ನೋಡಂತೇಳಿ ಹ್ಮ್ ತನ್ನ ಬುದ್ಧಿಯಿಂದ ಅವನು ಹೇಳಿರ್ತಕ್ಕಂತ ವಿಷಯವನ್ನ ಖಂಡನ ಮಾಡಿಬಿಟ್ಟ. ಹ್ಮ್ ಅದನ್ನ ಎತ್ತಿ ಹಾಕ್ಬಿಟ್ಟು ನಿರಾಕರಣೆ ಮಾಡಿಬಿಟ್ಟ. ನೀನ್ ಸರಿ ಅಲ್ಲ ನೀ ಹೇಳಿದ್ದಂತೇಳಿ ಹ್ಮ್ ಹೇಳಿದ. ಹ್ಮ್ ಯುತ್ಥಾಪ್ಯತೆ ತೇನಾಪಿ ಪ್ರತಿಷ್ಠಾಪಿತಂ ತತ್ ಅಪರೇಣ ಯುತ್ಥಾಪ್ಯತೆ ಇತಿ ಪ್ರಸಿದ್ಧಂ ಲೋಕೆ. ಹ್ಮ್ ಅವನ ಮತವನ್ನೇನು ಖಂಡನ ಮಾಡಿ ತನ್ನ ಅಭಿಪ್ರಾಯವನ್ನು ಹೇಳಿದ್ನಲ್ಲೇ, ಮತ್ತೊಬ್ಬ ಏನ್ ಮಾಡಿದ, ನೀನ್ ಹೇಳಿದ್ದು ಕೂಡ ಸರಿಯಲ್ಲ ಇದು. ಮತ್ತೊಬ್ಬ ಬಂದು ಅದನ್ನು ಕೂಡ ಖಂಡನ ಮಾಡಿ ತನ್ನ ಅಭಿಪ್ರಾಯವನ್ನು ಹೇಳ್ಕೊಂಡ. ಹಿಂಗ್ ಒಬ್ರು ಹೇಳಿದ್ದು ಮತ್ತೊಬ್ಬರಿಂದ ಅದೇನೋ ಖಂಡಿಸಲ್ಪಡ್ತದ. ಆದ್ದರಿಂದ ಅದು ಯಥಾರ್ಥ ಜ್ಞಾನ ಆಗ್ತದೇನು, ಸಮ್ಯಕ್ ಜ್ಞಾನ ಆಗ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತೇನಾಪಿ ಪ್ರತಿಷ್ಠಾಪಿತಂ ತತ್ ಅಪರೇಣ ಸ್ಥಾಪ್ಯತೆ ಇತಿ ಪ್ರಸಿದ್ಧಂ ಲೋಕೆ. ಅದಕ್ಕೆ ಲೋಕದಲ್ಲಿ ಒಬ್ಬನಿಂದ ಪ್ರತಿಷ್ಠಾಪನ ಮಾಡಿರ್ತಕ್ಕಂತ ಒಂದು ತರ್ಕವನ್ನ ಮತ್ತೊಬ್ಬನು ಬಂದು ಅದನ್ನ ನಿರಾಕರಣೆ ಮಾಡಿ ಅದನ್ನ ಯುತ್ಥಾಪ್ಯತೆ ಅಂತಂದ್ರೆ ಏನು, ಅದನ್ನ ಖಂಡಿಸಿ ಅದನ್ನ ಎತ್ತಿ ಹಾಕ್ಬಿಡ್ತಾನಂತ. ಅದನ್ನ ನೀವು ಹೇಳಿರ್ತಕ್ಕಂತ ನೀ ಸರಿ ಅಲ್ಲ ಅಂತೇಳಿ ಅದನ್ನ ಮತ್ತೊಬ್ಬ ನಿರಾಕರಣೆ ಮಾಡಿಬಿಡ್ತಾ ಇದ್ದಾನ ಅಂತ. ಈ ರೀತಿಯಾಗಿ ಅಲ್ಲಿ ತರ್ಕದೊಳಗ ಒಂದು ನಿಲುಗಡೆ ಅನ್ನುವಂತಹದ್ದು ಇಲ್ಲ ಅಂತ. ಪ್ರಸಿದ್ಧಂ ಲೋಕೆ ಕಥಂ ಏಕರೂಪ ಅನವಸ್ಥಿತ ವಿಷಯಂ ತರ್ಕ ಪ್ರಭವಂ ಸಮ್ಯಕ್ ಜ್ಞಾನಂ ಭವೇತ್. ಅದಕ್ಕಂತಾರ ಈ ರೀತಿಯಾಗಿ ಏಕರೂಪ ಅನವಸ್ಥಿತಂ ಅಂದ್ರೆ ಒಂದೇ ರೂಪದಲ್ಲಿ ಇಲ್ಲದೆ ಇರತಕ್ಕಂತಹದ್ದು ಆ ತರ್ಕದಿಂದ ಉಂಟಾಗಿರ್ತಕ್ಕಂತ ವಿಷಯ ಅನ್ನುವಂತಹದ್ದು ಹೆಂಗ್ ಸಮ್ಯಕ್ ಜ್ಞಾನ ಆಗಕ್ಕ ಸಾಧ್ಯ ಐತಿ? ಯಾಕಂದ್ರೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿದ್ರೆ ಸಮ್ಯಕ್ ಜ್ಞಾನ ಅಂತ ಆಕ್ಕಿತ್ತದು. ಈಗ ಒಬ್ಬನ ಅಭಿಪ್ರಾಯ ಇನ್ನೊಬ್ಬನಿಗೆ ಹೊಂದಂಗಿಲ್ಲ, ಇನ್ನೊಬ್ಬನ ಅಭಿಪ್ರಾಯ ಮತ್ತೊಬ್ಬನಿಗೆ ಹೊಂದಂಗಿಲ್ಲ. ಹಿಂಗ್ ಒಬ್ಬರಿಂದ ಒಬ್ಬರು ಹಂಗ ಖಂಡಿಸುವಂತನ ಹೋಗ್ತಾರ ಅವರು. ಅಲ್ಲಿ ಒಂದೇ ರೂಪವಾದ ವಿಷಯದ ಜ್ಞಾನ ಆಗಂಗೇ ಇಲ್ಲ. ಎಲ್ಲರೂ ಒಪ್ಕೋಬೇಕಲ್ಲ, ಎಲ್ಲರ ಅನುಭವದಲ್ಲಿ ಇರ್ಬೇಕದು. ಹೌದಪ್ಪ ನೀ ಹೇಳೋದು ಕರೆಕ್ಟ್, ನೀ ಹೇಳೋದು ಕರೆಕ್ಟ್ ಐತಿ ಅಂತಂದಾಗ ಅದನ್ನ ಒಪ್ಕೊಳಿಕ್ ಬರ್ತೈತಿ. ಈಗ ಒಬ್ಬ ಹೇಳಿದ್ ಇನ್ನೊಬ್ಬನಿಗೆ ನೀನ್ ಹೇಳೋದ್ ತಪ್ಪೈತಿ ನೋಡಿ, ನಿನ್ ಇಲ್ಲಿ ದೋಷ ಐತಿ ನೋಡ್ ಅಂತೇಳಿ ಅವ ಹೇಳುದ, ಆ ಮತ್ತೊಬ್ಬ ಬಂದು ನೀನ್ ಹೇಳೋದು ಕೂಡ ಸರಿ ಇಲ್ಲ, ನಿನ್ನ ಅಭಿಪ್ರಾಯ ತಪ್ಪೈತಿ ಅಂತ ಹೇಳಿ ಮತ್ತೆ ಅವನು ಅನೇಕ ಯುಕ್ತಿಯಿಂದ ಅವನ ಮತವನ್ನ ಖಂಡನ ಮಾಡುವಂತಹದ್ದು. ಅದಕ್ಕಲ್ಲಿ ಏಕರೂಪ ಅನ್ನುವಂತಹದ್ದು ಅಲ್ಲಿ ನಮಗ ಸಿಗೋದೇ ಇಲ್ಲ ಅಂತಲ್ಲಿ. ಏಕರೂಪ ಅನವಸ್ಥಿತ ವಿಷಯಂ ಅಂದ್ರೆ ಒಂದೇ ರೂಪದಲ್ಲಿ ಇಲ್ಲದೆ ಇರತಕ್ಕಂತ ಒಂದು ವಿಷಯ ಅನ್ನುವಂತಹದ್ದು, ಅದು ತರ್ಕ ಪ್ರಭವಂ ತರ್ಕದಿಂದ ಉಂಟಾಗಿರ್ತಕ್ಕಂತ ಏಕರೂಪವಾಗಿರ್ತಕ್ಕಂತ ಜ್ಞಾನ ಅನ್ನುವಂತಹದ್ದು ನಮಗಾಗದೇ ಇರುವುದರಿಂದ ಅದು ಸಮ್ಯಕ್ ಜ್ಞಾನ ಅಂತ ಹೆಂಗ ಆಗ್ತದ? ಅದು ಒಂದೇ ರೂಪದ ನಿಲುಗಡೆ ಇಲ್ಲಲ್ಲ. ಈಗ ಒಂದೇ ರೂಪದ ನಿಲುಗಡೆ ಇದ್ದಿದ್ರೆ ಇದಾಕಿತ್ತು. ಈಗ ಒಬ್ರಿಗೊಬ್ರು ಅದನ್ನ ಪರಸ್ಪರ ಅದನ್ನ ಖಂಡನ ಮಾಡ್ಕೊಂತನ ಬರ್ತಾ ಇದಾರಲ್ರ ಅವರು. ಆದ್ದರಿಂದ ಅಂತ ವಿಷಯವುಳ್ಳಂತ ತರ್ಕಜ್ಞಾನ ಅನ್ನುವಂಥದ್ದು ಹೆಂಗ್ ಸಮ್ಯಕ್ ಜ್ಞಾನ ಆಗ್ತದ ಅಂತೇಳಿ ಹೀಗೆ ಆಚಾರ್ಯರು ಹೇಳಿದ್ರು. ಆ ಬಳಿಕ ನಚ ಪ್ರಧಾನವಾದಿ ತರ್ಕವಿದಾಂ ಉತ್ತಮ ಇತಿ ಸರ್ವೈರ್ತಾರ್ಕಿಕೈಃ ಪರಿಗೃಹೀತಃ. ಇಲ್ಲಿ ಪ್ರಧಾನವಾದಿ ಎನ್ನುವಂಥವನೇನದಾನಲ್ಲ, ತರ್ಕವಿದಾಂ ಉತ್ತಮ ಇತಿ, ಈ ತರ್ಕವನ್ನ ಬಲ್ಲಂತ ಎಲ್ಲಾ ತಾರ್ಕಿಕರು ಪ್ರಧಾನವಾದಿನೇ ನಿಜವಾದ ತಾರ್ಕಿಕದಾನ, ಅವನು ಗ್ರಹಣ ಮಾಡಿದ್ದೇ ಯೋಗ್ಯ ಅಂತ ಹೇಳಿ ಇದನ್ನ ಎಲ್ಲಾ ತಾರ್ಕಿಕರು ಒಪ್ಕೊಳ್ತಾರೇನು? ಇಲ್ಲ. ಪ್ರಧಾನವಾದಿನೇ ಇಲ್ಲಿ ನಿಜವಾದ ತಾರ್ಕಿಕ ಅನ್ನುವಂತಹದ್ದನ್ನ ಇತರೆ ಎಲ್ಲಾ ತಾರ್ಕಿಕಗಳು ಒಪ್ಕೊಳ್ಳೋದೇ ಇಲ್ಲ. ಅದು ಸರಿಯಲ್ಲ ಅಂತ ಹೇಳ್ತಾರೆ. ಪ್ರಧಾನವಾದಿ ಹೇಳುವಂತ ಅಭಿಪ್ರಾಯ ಇದು ಸರಿಯಲ್ಲ ಅಂತ ಎಲ್ಲರೂ ಖಂಡನ ಮಾಡ್ತಾ ಇದ್ದಾರ ಅಂತ. ಏನ ತದೀಯಂ ಮತಂ ಸಮ್ಯಕ್ ಜ್ಞಾನಂ ಇತಿ ಪ್ರತಿಪದ್ಯೆ ಮಹಿ. ಈ ಪ್ರಧಾನವಾದಿ ಹೇಳಿರ್ತಕ್ಕಂತ ಜ್ಞಾನವೇ ಯಥಾರ್ಥ ಜ್ಞಾನ ಅಂತ ಹೇಳಿ ಎಲ್ಲಾ ತಾರ್ಕಿಕರು ಒಪ್ಪಿಕೊಂಡಿದ್ದೇ ಆಗಿದ್ರ, ಹೌದಪ್ಪ ಪ್ರಧಾನವಾದಿ ಹೇಳಿರ್ತಕ್ಕಂತ ತರ್ಕ ಇದು ಯಥಾರ್ಥದ, ಇದು ಸರಿಯದ ಅಂತ ಹೇಳಿ ನಾವು ಒಪ್ಪಿಕೊಳ್ಬಹುದಾಗಿತ್ತು. ಅಂದ್ರೆ ಎಲ್ಲಾ ತಾರ್ಕಿಕರು ಪ್ರಧಾನವಾದಿಯ ತರ್ಕವನ್ನ ಖಂಡನ ಮಾಡ್ತಾರೆ, ಯಾರು ಒಪ್ಕೊಳ್ಳೋದಿಲ್ಲ ಅಂತಂದ ಮೇಲೆ ಮತ್ತೆ ಅದ್ಯಾಂಗ್ ಸಮ್ಯಕ್ ಜ್ಞಾನ ಆಗ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರನ್ನು ಕುರಿತು ಹೇಳ್ತಾ ಇದ್ದಾರೆ ಅವರು.
ನ ಚ ಶಕ್ಯಂತೆ ಅತೀತ ಅನಾಗತ ವರ್ತಮಾನಸ್ತಾರ್ಕಿಕಾಃ ಏಕಸ್ಮಿನ್ ದೇಶೆ ಕಾಲೇ ಚ ಸಮಾಹರ್ತುಂ. ಹಾಗಾದ್ರೆ ಒಂದು ನಿರ್ಣಯ ಅನ್ನುವಂತಹದ್ದಾಗಬೇಕಪ್ಪ. ಈಗ ಒಂದು ವಿಷಯದ ಬಗ್ಗೆ ಕುರಿತು ನಾವು ಚರ್ಚೆ ಮಾಡಿ ನಿರ್ಣಯ ಮಾಡಬೇಕು ಅಂತಂದ್ರೆ ಅವಾಗ ಹಿಂದೆ ಎಷ್ಟೋ ತಾರ್ಕಿಕರಾಗಿ ಹೋಗ್ಯಾರ. ಅತೀತ ಅನಾಗತ ಅಂದ್ರೆ ಇನ್ನು ಮುಂದೆ ಎಷ್ಟೋ ತಾರ್ಕಿಕರು ಹುಟ್ಟವ್ರದಾರ ಈಗ. ಮತ್ತು ವರ್ತಮಾನ ಈ ಸದ್ಯದ ಕಾಲ ಎಷ್ಟೋ ತಾರ್ಕಿಕರು ಅದಾರ. ಎಲ್ಲಾರನು ಹಿಂದಾಗಿ ಹೋಗಿರ್ತಕ್ಕಂಥವ್ರು, ಮುಂದೆ ಬರುವವರು ಮತ್ತು ಈಗಿದ್ದವ್ರನ್ನ ಒಂದೇ ದೇಶದೊಳಗ ಒಂದೇ ಕಾಲದಲ್ಲಿ ಎಲ್ಲರನ್ನು ಕೂಡಿಸಿ ಒಂದು ನಿರ್ಣಯ ಮಾಡ್ಕೊಳಕ್ ಆಕತ್ತೇನದು? ಅಸಾಧ್ಯ. ಎಷ್ಟೋ ಮಂದಿ ಯಾಕೆ ಹೋಗ್ಯಾರ, ಅವ್ರನ್ನಾಗ್ಲಿ ಮುಂದೆ ಬರೋವ್ರನ್ನಾಗ್ಲಿ ಈಗಿದ್ದವ್ರನ್ನಾಗ್ಲಿ ಒಂದ್ ಕಡೆ ಸೇರಿಸಿ ಎಲ್ಲಾರ್ದು ಕೂಡಿ ಎಲ್ಲಾರ ಅಭಿಪ್ರಾಯ ಒಂದೇ ಬರುವಂಗ ನಾವು ನಿರ್ಣಯ ಮಾಡಿ ತಿಳ್ಕೊಳ್ತೀವಿ ಅಂತಂದ್ರೆ ಇದು ಅಸಾಧ್ಯವಾಗಿರ್ತಕ್ಕಂತ ಮಾತು ಅಂತ. ಏನ ತನ್ಮತಿ ಏಕರೂಪ ಏಕಾರ್ಥ ವಿಷಯ ಸಮ್ಯಂಗ್ಮತಿ ಇತಿ ಸ್ಯಾತ್. ಅಂದ್ರೆ ಏನ ಅಂತಂದ್ರೆ ಯಾವುದರಿಂದ? ತನ್ಮತಿ ಏಕರೂಪ, ಇಲ್ಲಿ ಏಕರೂಪವಾಗಿರತಕ್ಕಂತಹದ್ದು ಅಂತ. ಹಾಗಿದ್ದಿದ್ರೆ ಒಂದ್ ವೇಳೆ ಆ ರೀತಿ ಆಗಿದ್ರ ಅವರ ಮತಿ ಅಂದ್ರೆ ಅವ್ರ ಬುದ್ಧಿ ಅನ್ನುವಂತಹದ್ದು ಅದು ಒಂದೇ ರೂಪವಾಗಿರ್ತಕ್ಕಂತ ಒಂದೇ ಅರ್ಥವನ್ನ ಅದು ವಿಷಯೀಕರಿಸಿರುವುದರಿಂದ ಸರಿಯಾದ ತಿಳುವಳಿಕೆ ಅಂತ ಹೇಳಿ ನಾವು ಅದನ್ನ ತಿಳ್ಕೊಬಹುದಾಗಿತ್ತು ಅಂತದ. ಮತ್ತೆ ಎಲ್ಲಾರು ಕೂಡಿ ಒಂದು ನಿರ್ಣಯ ಮಾಡ್ಯಾರಪ್ಪ ಅಂತಂದ್ರ ಸರಿಯಾದತ್ತಪ್ಪ, ಇದು ಎಲ್ಲರೂ ಒಪ್ಪ್ಯಾರ ಅಂದ ಬಳಿಕ ಇದು ಸರಿಯಾದ ತಿಳುವಳಿಕೆ ಅಂತ ಹೇಳಿ ಇದು ಆಗ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಏನ ತನ್ಮತಿ ಏಕರೂಪ ಏನಂದ್ರೆ ಆ ರೀತಿ ಆಗಿದ್ರೆ ಎಲ್ಲಾರು ಕೂಡಿ ಎಲ್ಲಾ ತಾರ್ಕಿಕರು ಒಟ್ಟುಗೂಡಿ ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದಿದ್ರೆ ಅವಾಗ ಆ ಮತಿ ಆ ಬುದ್ಧಿ ಅನ್ನುವಂಥದ್ದು ಅದು ಏಕರೂಪವಾಗಿರ್ತಕ್ಕಂಥದ್ದು, ಏಕಾರ್ಥ ಒಂದೇ ಅರ್ಥವಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಸಮ್ಯಕ್ ಮತಿ ಇತಿ ಸ್ಯಾತ್. ಏಕಾರ್ಥ ವಿಷಯ ಸಮ್ಯಕ್ ಮತಿ ಇತಿ ಸ್ಯಾತ್ ಅಂದ್ರೆ ಯಥಾರ್ಥವಾದ ಬುದ್ಧಿ ಉಳ್ಳದ್ದು ಅಥವಾ ಜ್ಞಾನ ಉಳ್ಳದ್ದು ಅಂತೇಳಿ ನಾವು ಅದನ್ನು ಒಪ್ಪಬಹುದಾಗಿತ್ತು ಅಂತ. ವೇದಸ್ಯತು ನಿತ್ಯತ್ವೇ ವಿಜ್ಞಾನೋತ್ಪತ್ತಿ ಹೇತುತ್ವೇ ಚ ಸತಿ ವ್ಯವಸ್ಥಿತಾರ್ಥ ವಿಷಯತ್ವೋಪಪತ್ತೇ ತಜ್ಜನಿತಸ್ಯ ಜ್ಞಾನಸ್ಯ ಸಮ್ಯಕ್ತ್ವಂ ಅತೀತ ಅನಾಗತ ವರ್ತಮಾನೈಃ ಸರ್ವೈರಪಿ ತಾರ್ಕಿಕೈಃ ಅಪಹುರುಕ್ತುಂ ಅಶಕ್ಯಂ. ಆದ್ರೆ ಇಲ್ಲಿ ಈಗ ನಮ್ಮ ಮತದ ಬಗ್ಗೆ ಹೇಳ್ತಾರೆ ಇವರು. ವೇದಾಂತದ ಮತ ಅನ್ನುವಂತಹದ್ದೇನಾದ ಇದು ವೇದ ಸಮ್ಮತವಾಗಿರ್ತಕ್ಕಂಥದ್ದಿದು. ಯಾಕಂದ್ರೆ ವೇದ ನಮಗೆ ನಿತ್ಯವಾದದ್ದನ್ನೇ ಹೇಳ್ತದ. ಆ ವೇದಗಳಿಂದ ಉಂಟಾಗ್ತಕ್ಕಂತ ಒಂದು ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ, ವಿಶೇಷವಾದ ಅನುಭವ ಅನ್ನುವಂತಹದ್ದೇನಾದ ಅಂತಂದ್ರೆ ಅದು ವ್ಯವಸ್ಥಿತವಾಗಿರ್ತಕ್ಕಂಥ ಅರ್ಥ ವಿಷಯನ್ನೇ ನಮಗ್ ಬೋಧ ಮಾಡ್ತದಂತ. ಆ ವೇದಗಳಿಂದ ಉಂಟಾಗಿರ್ತಕ್ಕಂಥ ಜ್ಞಾನ ಏನದಲ್ಲ ಅದು ಸಮ್ಯಕ್ ಜ್ಞಾನ. ಅದನ್ನ ಹಿಂದಾಗಿರ್ತಕ್ಕಂಥ ಅಥವಾ ಮುಂದೆ ಬರಬಹುದಾಗಿರ್ತಕ್ಕಂಥ ಎಲ್ಲಾ ತಾರ್ಕಿಕರು ಕೂಡ ಅದನ್ನ ನೇತಿಗಳಿಲಿಕ್ಕಾಗಂಗಿಲ್ಲ, ಅದನ್ನ ಖಂಡನ ಮಾಡಕ್ ಆಗುವುದಿಲ್ಲ. ಯಾಕಂದ್ರೆ ನಮ್ದು ಅದು ವೇದ ಯಥಾರ್ಥವಾದದ್ದನ್ನೇ ಹೇಳ್ತದದು. ಅದು ನಿತ್ಯವಾಗಿರುವಂತಹದ್ದು ಮತ್ತು ನಮ್ಗೆ ವಿಶೇಷವಾದ ಜ್ಞಾನವನ್ನ ಉಂಟು ಮಾಡ್ಲಿಕ್ಕೆ ಕಾರಣ ಆಗೈತಿ ವೇದ ಅನ್ನುವಂತಹದ್ದು. ಯಾಕಂದ್ರೆ ಅದು ಸಮಾನವಾಗಿರ್ತಕ್ಕಂಥದ್ದು. ಅದು ನಮಗೇನು ಬೋಧ ಮಾಡ್ತದಲ್ಲ ಆ ವಿಷಯ ಅನ್ನುವಂತಹದ್ದು ಏನದ ಅದರಿಂದ ಉಂಟಾಗ್ತಕ್ಕಂಥ ಜ್ಞಾನ ಅದು ಸಮ್ಯಕ್ ಜ್ಞಾನ. ಆ ಜ್ಞಾನವನ್ನ ಹಿಂದಾಗಿರ್ತಕ್ಕಂಥವ್ರು ಯಾರು ತಾರ್ಕಿಕ ಖಂಡನ ಮಾಡಕ್ ಆಗಿಲ್ಲ. ಅದನ್ನ ಅದ್ವೈತ ಮತವನ್ನ ಆ ವೇದದ ರಹಸ್ಯವಾದ ಅರ್ಥವನ್ನ ಹಿಂದಿನವರು ಇಲ್ಲ ಮುಂದಿನವರು ಇಲ್ಲ ಅಂತ ಹೇಳ್ತಾರ ಅವ್ರು. ಮತ್ತ ಈಗಿರ್ತಕ್ಕಂಥ ತಾರ್ಕಿಕರು ಆ ಯಥಾರ್ಥವಾದ ಜ್ಞಾನವನ್ನ ಅದು ಸರಿಯಲ್ಲ ಅಂತ ಹೇಳಿ ಹಿಂಗ್ ಹೇಳಕ್ ಆಗ್ತದೇನು ಅಂತಂದ್ರೆ ಹಿಂಗ್ ಹೇಳಕ್ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಅಂದ್ರೆ ಇಲ್ಲಿನೂ ಅನ್ಬೋದು ಕೆಲವು ವೇದಗಳಲ್ಲಿ ಈ ಕೆಲವರು ಬೇರೆ ಬೇರೆ ಭಾಷ್ಯಕಾರರು ಇವಾಗ ಅದ್ವೈತಗಳು ಒಬ್ಬರೇ ಬರೆಯಂಗಿಲ್ಲಲ್ಲ ವೇದಗಳಿಗೆ ಭಾಷ್ಯವನ್ನ. ಇವರು ದ್ವೈತಿಗಳಾಗ್ಲಿ ವಿಶಿಷ್ಟಾದ್ವೈತಿಗಳಾಗ್ಲಿ ಮೀಮಾಂಸಕರಾಗ್ಲಿ ಭಿನ್ನ ಭಿನ್ನವಾಗಿ ಒಂದು ಬೇರೆ ಬೇರೆ ರೀತಿ ಅರ್ಥವಾಗುವ ರೀತಿಯಲ್ಲಿ ಅವ್ರು ಬರ್ದಿದಾರಲ್ಲ, ಅಲ್ಲಿ ವಿರೋಧ ಅನ್ನುವಂತಹದ್ದು ಐತಿಯಲ್ಲ ಅಂತಂದ್ರೆ ಅದಕ್ಕ ಈ ಆಕ್ಷೇಪಕ್ಕೆ ಇಲ್ಲಿ ಸಮಾಧಾನವನ್ನ ಹೇಳ್ತಾ ಇದ್ದಾರೆ ಅವರು.
ಹ್ಮ್ ಯಾವುದೇ ತಾರ್ಕಿಕರು ಹೇಗೆ ಬರೆದಾರಂದ್ರೂ ಕೂಡ ಹ್ಮ್ ಅಲ್ಲಿ ವೇದ ರಹಸ್ಯವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ ಏನದ ಅದನ್ನ ಮಾತ್ರ ಅದನ್ನ ಯಾರೂ ಕೂಡ ತಮ್ಮ ತರ್ಕದಿಂದ ಅದನ್ನ ನಿರಾಕರಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಹ್ಮ್ ಅತಃ ಸಿದ್ಧಂ ಅಸ್ಯೈವ ಔಪನಿಷದಸ್ಯ ಜ್ಞಾನಸ್ಯ ಸಮ್ಯಕ್ ಜ್ಞಾನತ್ವಂ. ಹ್ಮ್ ಆದ್ರಿಂದ ಇಲ್ಲಿ ಉಪನಿಷತ್ ಸಂಬಂಧವಾಗಿರ್ತಕ್ಕಂಥ ಏನು ಜ್ಞಾನ ಅದಲ್ಲ, ಹ್ಮ್ ಅದುವೇ ಇಲ್ಲಿ ಯಥಾರ್ಥವಾಗಿರ್ತಕ್ಕಂಥದ್ದು ಅಂತ ಸಿದ್ಧ ಆಯ್ತು ಇವಾಗ. ಹ್ಮ್ ಅಥ ಅನ್ಯತ್ರ ಅಂದ್ರೆ ಈ ಉಪನಿಷತ್ತುಗಳಿಂದ ಉಂಟಾಗತಕ್ಕಂಥ ಏನ ಜ್ಞಾನ ಯಥಾರ್ಥ ಜ್ಞಾನ ಅದಲ್ಲ, ಇದನ್ನು ಬಿಟ್ಟು ಬೇರೆ ಹ್ಮ್ ಸಮ್ಯಕ್ ಜ್ಞಾನತ್ವ ಅನುಪಪತ್ತೇ ಹೇ, ಹ್ಮ್ ಬೇರೆ ಎಷ್ಟೇ ಮತವಾದಿಗಳು ಏನೇ ಒಂದು ಜ್ಞಾನವನ್ನ ಬೋಧ ಮಾಡ್ಯಾರಂದ್ರೂ ಕೂಡ ಅದು ಸರಿಯಾದ ಸಮ್ಯಕ್ ಜ್ಞಾನ ಅಲ್ಲ. ಹ್ಮ್ ಅದರಿಂದ ಸಂಸಾರ ಅವಿಮೋಕ್ಷೇವ ಪ್ರಸಜ್ಜೇತ, ಅಂದ್ರೆ ಬೇರೆ ಮತವಾದಿಗಳು ಹೇಳ್ತಕ್ಕಂಥ ಜ್ಞಾನಗಳಿಂದ ನಮಗೆ ಸಂಸಾರ ಬಂಧನದ ಬಿಡುಗಡೆ ಆಗಂಗಿಲ್ಲ. ಇಲ್ಲಿ ಅದ್ವೈತ ವೇದಾಂತಿ ಇದು ಶ್ರುತಿ ಸಮ್ಮತವಾಗಿರ್ತಕ್ಕಂಥದ್ದು. ಶ್ರುತಿಯಲ್ಲಿ ಹೇಳುವಂತ ಒಂದು ಸಮ್ಯಕ್ ಜ್ಞಾನವನ್ನೇ ಇವರು ಬೋಧ ಮಾಡ್ತಾರ, ಅದರಿಂದಲೇ ನಮಗೆ ಮೋಕ್ಷ ಪ್ರಾಪ್ತಿ. ಅದನ್ನ ಬಿಟ್ಟು ಬೇರೆ ಮತವಾದಿಗಳದಾರಲ್ಲ, ಯಾಕಂದ್ರೆ ಅವರು ಜೀವ ಬ್ರಹ್ಮರ ಏಕತ್ವ ಜ್ಞಾನ ಒಪ್ಪಂಗಿಲ್ಲ. ಅವರು ಜೀವನೇ ಬೇರೆ ಬ್ರಹ್ಮವೇ ಬೇರೆ ಅಂತ ಭೇದವನ್ನೇ ಅವರು ಉಪದೇಶ ಮಾಡ್ತಕ್ಕಂಥವ್ರು. ಅಂಥ ಒಂದು ಜ್ಞಾನದಿಂದ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಅತಃ ಆಗಮ ವಶೇನ ಆಗಮಾನುಸಾರಿ ತರ್ಕವಶೇನ ಚ ಚೇತನಂ ಬ್ರಹ್ಮ ಜಗತಃ ಕಾರಣಂ ಪ್ರಕೃತಿಶ್ಚೈತಿ ಸ್ಥಿತಂ. ಆದ್ರಿಂದ ಇಲ್ಲಿ ಅಷ್ಟು ಏನು ನಿರ್ಣಯ ಆಯ್ತು ಅಂತಂದ್ರೆ, ಇಲ್ಲಿ ಆಗಮ ಅಂದ್ರೆ ಶ್ರುತಿ, ಶ್ರುತಿಗಳ ಒಂದು ಅನುಸಾರವಾಗಿ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ತರ್ಕ ಇರಬೇಕು, ಶ್ರುತಿಗೆ ಸಮ್ಮತ ಆಗಿರ್ಬೇಕು, ಶ್ರುತಿಗೆ ಅನುಸಾರವಾಗಿರ್ತಕ್ಕಂಥ ತರ್ಕ ಇರಬೇಕು. ಆ ತರ್ಕ ಏನ್ ಹೇಳ್ತದದು, ಚೇತನವಾಗಿರ್ತಕ್ಕಂಥ ಬ್ರಹ್ಮವೇ ಜಗತ್ತಿಗೆ ನಿಮಿತ್ತ ಕಾರಣ ಹೌದು, ಉಪಾದಾನ ಕಾರಣ ಹೌದು ಅಂತ ಹೇಳಿ ಅದು ನಿರ್ಣಯ ಮಾಡಿಬಿಟ್ಟೈತಿ ಇವಾಗ ಶ್ರುತಿ ಅನ್ನುವಂತಹದ್ದು. ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಯಾವ ತಾರ್ಕಿಕರಿಗೂ ಸಾಧ್ಯ ಇಲ್ಲ ಅಂತ. ಅವ್ರು ಒಂದ್ ವೇಳೆ ತರ್ಕದಿಂದ ಬೇರೆ ರೀತಿಯಿಂದ ವಾದ ಮಾಡ್ತಾರಂತಂದ್ರೂ ಕೂಡ ಅದರಿಂದ ನಮಗೆ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನುವಂತಹದ್ದು ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ 3ನೇ ಅಧಿಕರಣವನ್ನ ಸಮಾಪ್ತಿ ಮಾಡಿದರು. ಇನ್ನ ಶಿಷ್ಟ ಅಪರಿಗ್ರಹಾಧಿಕರಣ ಅಂತೇಳಿ ಇನ್ನ ಬೇರೆ ಮತವಾದಿಗಳು ಬರ್ತಾರ, ಅಣುವಾದಿಗಳ ವಾದ. ಅಂದ್ರೆ ಇಲ್ಲಿ ಯಾವ ನೈಯಾಯಿಕರು, ಆ ನೈಯಾಯಿಕರು ಅವರು ಕೂಡ ಅಂದ್ರೆ ಇಲ್ಲಿ ಮೇನ ಪ್ರಧಾನ ಮಲ್ಲ ನಿಭರನ್ಯಾಯ ಅಂತ ಕರೀತಾರೆ. ಈಗ ಯುದ್ಧ ಮಾಡುವಾಗ ಅಲ್ಲಿ ಒಬ್ಬ ಸೇನಾಧಿಪತಿ ಅಂತ ಇರ್ತಾನ, ಅವನು ಕೊಂದು ಬಿಟ್ರೆ ಎಲ್ಲಾ ಸೈನ್ಯ ಸೋಲಿಸಿದಂಗ ಅಂತ. ಅವನು ಮೇನ್ ಪ್ರಧಾನ, ಮೇನ್ ವ್ಯಕ್ತಿ, ಅವನೇ ಹೆಡ್ ಇದ್ದಂಗವ, ಸೇನಾಧಿಪತಿ ಅಂತಾರಲ್ರಿ. ಅವನು ಸೋಲಿಸ್ಬಿಟ್ಟೆ, ಅವನು ಕೊಂದು ಹಾಕಿ ಒಂದು ಎಲ್ಲಾರು ಸೋತಂಗ ಇಲ್ರಿ. ಈಗ ಹಂಗ ಇಲ್ಲಿ ಸಾಂಖ್ಯ ಪ್ರಧಾನವಾದ ಇದ್ದಂಗ, ಇವನು ಎಲ್ಲಕ್ಕಿಂತ ಶ್ರೇಷ್ಠ ಇದ್ದಂಗ. ಇವನು ನಾವು ಈ ಮತವನ್ನ ಖಂಡನ ಮಾಡಿಬಿಟ್ಟೇವೆ ಅಂದ್ರೆ ಉಳಿದ ಮತಗಳೆಲ್ಲ ಖಂಡಿಸಿದಂತೆ ಅಂತ ಅರ್ಥ ಅಂತ ಇಲ್ಲಿ. ಅದನ್ನ ಪ್ರಧಾನ ಮಲ್ಲ ನಿಭರನ್ಯಾಯ ಅಂತ ಒಂದು ನ್ಯಾಯ ಐತೆ ಅದನ್ನು. ಹಂಗ ಇಲ್ಲಿ ಏತೇನ ಅಂತಂದ್ರೆ ಏನು, ಈ ಪ್ರಧಾನವಾದ ನಿರಾಕರಣೆ ಮಾಡಿದ್ದರಿಂದ ಇದು ಮಿಕ್ಕವರು ಅಂದ್ರೆ ಇಲ್ಲಿ ನೈಯಾಯಿಕರ ಮತವನ್ನ ಇತರ ಎಲ್ಲಾ ಮತಗಳನ್ನ ನಾವು ಖಂಡಿಸಿದಂತೆ, ನಿರಾಕರಣೆ ಮಾಡಿದಂತೆ ಅಂತೇಳಿ ಮುಂದಿನ ಅಧಿಕರಣದಲ್ಲಿ ಹೇಳ್ತಾ ಇದ್ದಾರ. ಅದನ್ನ ಮತ್ತೆ ನೋಡೋಣ.